ಕಾಂಗ್ರೆಸ್ ಮಾತು ಕೊಟ್ಬಿಟ್ಟಿದೆ, ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದೆ. ಆರ್ಥಿಕತೆ ಗೊತ್ತಿಲ್ಲದಂಥವ್ರು, ಹಣಕಾಸಿನ ವಿಚಾರಗಳು ಗೊತ್ತಿಲ್ಲದಂಥವ್ರು ಹಗುರವಾಗಿ ಮಾತಾಡ್ತಾರೆ. ಹಣಕಾಸಿನ ಕೊರತೆ ಇಲ್ಲ. ಹಲಾಲ್ ಬಜೆಟ್, ಅಲ್ಪಸಂಖ್ಯಾತರ ಬಜೆಟ್. ಹಲಾಲ್ ಬಜೆಟ್ ಅಂದ್ರೂ ನಾನು ಹೋಗ್ತೇನೆ. ಜನಾಂಗೀಯವನ್ನ ದೂಷಣೆ ಮಾಡುವಂತ ಶಬ್ದ ಆಗುತ್ತೆ. ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡ್ತಾರ ಸಿದ್ದರಾಮಯ್ಯನವರು? ಖಂಡಿತವಾಗಿ ಒಂದ್ಸಾರಿ ಆಯ್ಕೆ ಆದ್ಮೇಲೆ ಅವ್ರು 5 ವರ್ಷಕ್ಕೆ ಆಯ್ಕೆ ಆಗ್ತಾರೆ. ಬಸವರಾಜ ರಾಯರೆಡ್ಡಿ ಸರ್ ಸಚಿವ ಸ್ಥಾನವನ್ನ ಅಲಂಕರಿಸೋದು ಯಾವಾಗ? ನಾನು ಕೊಟ್ಟಂತ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ನಡೆಸ್ತೇನೆ. ಈಗ ನಾನು ಮುಖ್ಯಮಂತ್ರಿ ಆಗಬಾರ್ದು ಇದೆಯಾ? ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಜಿ ಸಚಿವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆರ್ಥಿಕ ಸಲಹೆಗಾರರು ಅಂದಾಗ ಸರ್ ಬಹುದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಈ ಬಾರಿ ಮಂಡಿಸಿದ್ದಾರೆ. ಹಾಗಾಗಿ ಈ ಬಾರಿಯ ಬಜೆಟನ್ನು ನೀವು ಯಾವ ರೀತಿ ವಿಶ್ಲೇಷಿಸ್ತೀರಿ? ಸನ್ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಸಾರಿ ಬಜೆಟನ್ನು ಮಂಡಿಸಿದ್ದಾರೆ. ಈ ಸಾರಿ ಅವ್ರದ್ದು 16ನೇ ಬಾರಿಗೆ ಮಂಡಿಸುತ್ತಿರುವಂಥ ಆಯ್ವೆ. ಹೀಗಾಗಿ ಅವ್ರಿಗೆ ಬಜೆಟನ್ನು ಹೇಗೆ ತಯಾರು ಮಾಡಬೇಕು ಮತ್ತು ಜನಪರವಾದಂಥ ಜನರಿಗೆ ಏನು ಕೊಡಬೇಕು ಅನ್ನುವಂಥ ವಿವೇಚನೆ ಅವ್ರಿಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಕೇವಲ ಏನೋ ಒಂದು ಬಜೆಟ್ ಕೊಟ್ಬಿಡಬೇಕು ಜನಕ್ಕೆ ಅಂತ ಹೇಳೋರು ವಿಚಾರ ಅಲ್ಲ. ಅವ್ರ ವಿಚಾರ ರಾಜ್ಯದಲ್ಲಿ ಅಭಿವೃದ್ಧಿಯ ಬೆಳವಣಿಗೆ ಆಗಬೇಕು, ಜನರಿಗೆ ಕಲ್ಯಾಣ ಆಗಬೇಕು. ಇದು ನಮ್ಮ ಮುಖ್ಯ ಉದ್ದೇಶ. ಅಂದರೆ ಈ ಸಾರಿ ಬಜೆಟ್ ಏನಿದೆ ಗ್ರೋತ್ ಆ್ಯಂಡ್ ವೆಲ್ಫೇರ್ ಬಜೆಟ್, ಮತ್ತು ಅದರ ಜೊತೆಗೆ ವಿತ್ತೀಯ ಶಿಸ್ತನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಅದು ಬಹಳ ಮುಖ್ಯ. ಹೀಗಾಗಿ ಈ ವರ್ಷ ನಾವು ಅಂದರೆ 25-26ನೇ ಸಾಲಿಗೆ 4,09,549 ಕೋಟಿ ರೂಪಾಯಿ ಸಂಪೂರ್ಣವಾದಂಥ ಬಜೆಟನ್ನು ಸದನದ ಮುಂದೆ ಮಂಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಈ ವಾರ ಅದು ಅನುಮೋದನೆಯಾಗಿ ಏಪ್ರಿಲ್ 1ರಿಂದ ಜಾರಿಗೊಳ್ತದೆ. ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಈ ಬಜೆಟನ್ನು ನೋಡೋದಾದರೆ ಕೊರತೆಯ ಬಜೆಟ್ ಇದು. ಆದಾಯದ ಕ್ರೋಢೀಕರಣ ಅಂತ ನೋಡೋದಾದ್ರೂ ಅಷ್ಟಕ್ಕಷ್ಟೇ ಅನ್ನುವಾಗ ಇದು ಹೇಗೆ ಅದ್ಭುತ ಬಜೆಟ್ ಅಂತ ಕರೆಸ್ಕೊಳ್ಳುತ್ತೆ ಸರ್? ನೋಡಿ, ಯಾವಾಗಾದರೂ ಕೂಡ ಸರ್ಪ್ಲಸ್ ಬಜೆಟ್ ಇರೋದೇ ಇಲ್ಲ. ಎಲ್ಲಿದೆ ಸರ್ಪ್ಲಸ್ ಬಜೆಟ್? ಯಾವ ರಾಜ್ಯದಲ್ಲಿದೆ ಅಥವಾ ಕೇಂದ್ರ ಸರ್ಕಾರದಲ್ಲಿದೆ? ವಿತ್ತೀಯ ಅಂದರೆ ಫಿಸ್ಕಲ್ ಡೆಫಿಸಿಟ್ ಅಂತೂ ಇದ್ದೇ ಇರುತ್ತೆ. ರೆವಿನ್ಯೂ ಡೆಫಿಸಿಟನ್ನು ಕೆಲವು ರಾಜ್ಯಗಳು ಇಟ್ಟಿದ್ದಾವೆ, ಕೆಲವು ರಾಜ್ಯಗಳು ಇಟ್ಕೊಂಡಿಲ್ಲ. ಬಟ್ ಕೇಂದ್ರ ಸರ್ಕಾರ ರಾಜಸ್ವ ಕೊರತೆ ಅಂದರೆ ರೆವಿನ್ಯೂ ಡೆಫಿಸಿಟು ಇದೆ, ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಕಳೆದ 10-26 ವರ್ಷದಿಂದ ಮುಂದುವರ್ತಾ ಬಂದಿದೆ. ಇದು ಬಜೆಟ್ನಲ್ಲಿ ನಾವು ಏನು ಸರ್ಪ್ಲಸ್ ಬಜೆಟ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಜನರಿಗೆ ಕೊಡಬೇಕಾದದ್ದು ಸಾಕಷ್ಟಿದೆ. ನಮ್ಮಲ್ಲಿ ಅಷ್ಟು ಪ್ರಮಾಣದ ಆರ್ಥಿಕ ಸಂಗ್ರಹಣೆ ಯಾವ ರಾಜ್ಯದಲ್ಲೂ ಆಗೋದಲ್ಲ, ಇದೇನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ. ಹೀಗಾಗಿ ಒಂದೀಗ 2003ರಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರ ಅವತ್ತು ವಾಜಪೇಯಿ ಅವರು ಇದ್ದಾಗ ಫಿಸ್ಕಲ್ ಒಂದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್, ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ತಂದರು. ಅಂದರೆ ವಿತ್ತೀಯ ಹೊಣೆಗಾರಿಕೆ ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ. ಆ ಆ್ಯಕ್ಟ್ನಲ್ಲಿ ನೀವು ಸಾಲ ಎಷ್ಟು ತೆಗೆದುಕೊಳ್ಬೋದು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಸಾಲ ಹೇಗೆ ಬೇಕಾಗಿ ತೆಗೊಳಕ್ಕೆ ಬರೋದಿಲ್ಲ, ಅದಕ್ಕೊಂದು ಇತಿಮಿತಿಗಳಿದ್ದಾವೆ. ಇಲ್ಲದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ನಾಟ್ ಪರ್ಮಿಟ್ ಅಸ್. ನಮ್ಗೆ ಯಾರು ಸಾಲ ಕೊಡಲ್ಲ ಇಲ್ಲದ್ರೆ. ಈ ಉದಾಹರಣೆ ಬಾರೋಯಿಂಗ್ಸು. ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನ GSDP ಅಂತ ಕರಿತೀವಿ ನಾವು, ಕೇಂದ್ರದಲ್ಲಿ GDP ಅಂತ ಕರೀತಾರೆ. ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನದ ಒಟ್ಟು ಮೌಲ್ಯಕ್ಕೆ 25% ಒಳಗಾಗಿ ನೀವು ಸಾಲವನ್ನು ತೆಗೆದುಕೊಳ್ಬೋದು. ಇಟ್ ಇಸ್ ಎ ಪರ್ಮಿಷಬಲ್. ಆಮೇಲೆ ನಿಮ್ಮ ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಅಂದರೆ ಏನು? ಈಗ ನಮ್ಮದು ಸ್ಟೇಟ್ ಓನ್ ಟ್ಯಾಕ್ಸ್ ಇರುತ್ತೆ, ಪ್ಲಸ್ ಕೇಂದ್ರದಿಂದ ಸ್ವಲ್ಪ ತೆರಿಗೆ ಪಾಲು ಬರುತ್ತೆ. ಇದೆಲ್ಲ ಬಂದ ಮೇಲೆ ಹೆಚ್ಚಿನ ಹಣ ನಾವು ಖರ್ಚು ಮಾಡಬೇಕಾಗುತ್ತಲ್ಲ, ಅದಕ್ಕೆ ವಿತ್ತೀಯ ಕೊರತೆ ಅಂತ ಹೇಳುತ್ತೆ. ಆ ವಿತ್ತೀಯ ಕೊರತೆಯನ್ನು ಸಾಲದ ಮುಖಾಂತರ ತೆಗೆದುಕೊಳ್ತೇವೆ. ಸೊ ವಿ ಟೇಕ್ ದ ಲೋನ್
ಟು ಮ್ಯಾಚ್ ವಿತ್ ಫಿಸ್ಕಲ್ ಡೆಫಿಸಿಟ್. ಹೀಗಾಗಿ ಎಲ್ಲವೂ ಆರ್ಥಿಕ ಶಿಸ್ತಿನ ಚೌಕಟ್ಟಿನ ಒಳಗೆ ಇರೋದ್ರಿಂದ ಇದೊಂದು ಅತ್ಯಂತ ಆರ್ಥಿಕ ಶಿಸ್ತಿನ ಬಜೆಟ್ ಆಗಿದೆ. ಇದೇ ರೀತಿ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋದರೆ ಹಲವು ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ರಾಜ್ಯ ದಿವಾಳಿಯತ್ತ ಸಾಗತ್ತೆ ಅಂತ. ನೀವು ಆರ್ಥಿಕ ಶಿಸ್ತು ಅಂತೀರಿ ಸರ್, ತಾಳಮೇಳ ಸಿಗ್ತಾ ಇಲ್ಲ. ಅದು ಭಾಳ ತಪ್ಪು. ಭಾಳ ಇದನ್ನು ವಿಶ್ಲೇಷಣೆ ತಪ್ಪು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಮೊದಲೇ ಹೇಳಿದೆ, ನಮ್ಮ ಬಜೆಟ್ಟು ಅಭಿವೃದ್ಧಿಯ ಬೆಳವಣಿಗೆ, ಗ್ರೋತ್ ಪ್ಲಸ್ ವೆಲ್ಫೇರ್ ಟು ದ ಪೀಪಲ್. ಈಗ ಜನರ ಕಲ್ಯಾಣವನ್ನು ಮಾಡದಿದ್ರೆ ನೀವೆಂತ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆಡಳಿತ ಕೊಡಲಿಕ್ಕೆ ಸಾಧ್ಯ? ಈಗ ಜನರಿಗೆ ನಾವು ಕನಿಷ್ಠ ಪಕ್ಷ ಅವ್ರಿಗೆ ಒಳ್ಳೆಯ ಆಹಾರ, ವಸತಿ ಮತ್ತು ಅವ್ರಿಗೆ ಬೇಕಾದಂಥ ಮೂಲಭೂತ ಅಂದರೆ ವೈಯಕ್ತಿಕವಾಗಿ ಅಂಥ ವಿಚಾರಗಳಲ್ಲಿ ಅವ್ರನ್ನ ನಾವು ಬಡತನದ ರೇಖೆಯಿಂದ ಮೇಲೆ ಎದ್ದೇ ಇದ್ದರೆ ನೀವು ಆಡಳಿತ ಮಾಡಿ ಏನು ಪ್ರಯೋಜನ? ಸರ್, ಈಗ ನೀವೇ ಉಲ್ಲೇಖ ಮಾಡಿದ ಹಾಗೆ ಒಂದು ಬಜೆಟ್ನ ಕಾಲು ಭಾಗವನ್ನು ಸಾಲ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ, ಆ ಅವಕಾಶ ಇದೆ ಅನ್ನೋದಾದರೆ ಆ ಕಾಲು ಭಾಗ ಈಗ 1.16 ಲಕ್ಷ ಕೋಟಿ ಅಂದರೆ ಕಾಲು ಭಾಗ ಪಡ್ಕೊಂಡಂಗೆ ಆಯಿತು. ಆರ್ಥಿಕ ಶಿಸ್ತನ್ನು ಪರಿಪಾಲನೆ ಮಾಡ್ತಾನೆ ಈಗ ಸಾಲ ತಗೊಳ್ಳುವಂಥ ಪ್ರಮಾಣ ಕೂಡ ಹೆಚ್ಚಾಯಿತು ಅನ್ನೋ ಸಂದೇಶ ಸಹಜವಾಗಿ ಹೆಚ್ಚಾಗಿ ಆಗ್ತದೆ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಹಿಂದಿನ BJP ಸರ್ಕಾರದಲ್ಲೂ ಕೂಡ ಇಷ್ಟೇ ಸಾಲ ತೆಗೆದುಕೊಂಡಿದ್ದಾರೆ. ಆದ್ರೆ ಅವಾಗ ನಿಮ್ಗೆ ಇದನ್ನ ಅಂಕಿ ಅಂಶಗಳನ್ನು ನೋಡಬಾರ್ದು, ನೀವು ಪರ್ಸೆಂಟೇಜ್ ಆಫ್ ದಿ ಲೋನ್ ಎಷ್ಟು ತಗೊಂಡಾರೆ ಅನ್ನೋದು ಪರ್ಸೆಂಟೇಜ್ ನೋಡಬೇಕು. ಯಾಕೆಂದ್ರೆ ಈಗ ಉದಾಹರಣೆಗೆ 4 ವರ್ಷದ ಹಿಂದೆ ನಮ್ಮ ರಾಜ್ಯದ GSDP ಅಂದರೆ ರಾಜ್ಯದ ಆಂತರಿಕ ಉತ್ಪನ್ನ ಅವತ್ತು 18-19 ಲಕ್ಷ ಕೋಟಿ ಇತ್ತು. ಉದಾಹರಣೆಗೆ ನಾನು ಹೇಳ್ತೇನೆ, ಅದಕ್ಕೆ 25% ಅಂದ್ರೆ ಸಹಜವಾಗಿ ಸಂಖ್ಯೆ ಕಮ್ಮಿ ಆಗುತ್ತಲ್ಲ. ಈಗ ನಮ್ದು 30,75,000 ಕೋಟಿ ಹೋಗಿದೆ ನಮ್ಮ GSDP. ಹೀಗಾಗಿ ಹಣ ನಮಗೆ ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಅದನ್ನ ತೀರಿಸುವ ಶಕ್ತಿ ನಮಗಿದೆ. ಮತ್ತು ಇಲ್ಲಿ ಆದಾಯ ಜಾಸ್ತಿ ಬಂದಿದೆ ಅಂದಮೇಲೆ ತೀರಿಸುವಂಥ ಶಕ್ತಿ ಇದೆ ಅಂತ ತಾನೆ. ಅದೆಲ್ಲ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಕೊಡ್ತಾರೆ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಗ್ಯಾರಂಟಿಗಳಿಂದಾಗಿ ಸರ್ ಈಗ 52,000 ಕೋಟಿಯನ್ನು ವಿನಿಯೋಗಿಸೋದ್ರಿಂದಾಗಿಯೇ ಇಲ್ಲಿ ಆದಾಯದ ಕೊರತೆ ಅನ್ನೋದು ಎದುರಾಗ್ತಾ ಇದೆ ಅಂತ ಹೇಳಿ. ಗ್ಯಾರಂಟಿ ಸ್ಕೀಮನ್ನ ನಾವು ಸುಮಾರು 52,000 ಕೋಟಿ ಅಂತ ಇಟ್ಕೊಳ್ಳಿ. 52,000 ಕೋಟಿನ ನಾವು ಕಳೆದ ಸಾರಿ ಬಜೆಟ್ನಲ್ಲೂ ಪ್ರೊವಿಷನ್ ಮಾಡಿದ್ದೇವೆ, ಈ ಸಾರಿನೂ ಮಾಡಿದ್ದೇವೆ. ಸಹಜವಾಗಿ ಸ್ವಲ್ಪ ಇದು ನಮ್ಮ ರಾಜ್ಯೋತ್ಸವದ ವೆಚ್ಚ ಹೆಚ್ಚಾಗ್ತದೆ. ಯಾಕಂದ್ರೆ ಇದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ತಗೊಳ್ಳೋದಿಲ್ಲ. ಬಂಡವಾಳ ವೆಚ್ಚ ಅಂದರೆ ಏನು? ಇಲ್ಲಿ ಬಂಡವಾಳ ವೆಚ್ಚ ಅಂದರೆ ಒಂದು ಯಾವುದೇ ಡ್ಯಾಮ್ ಕಟ್ಟೋದು, ನೀರಾವರಿ ಕೆಲಸ ಮಾಡೋದು, ರಸ್ತೆ ಮಾಡೋದು, ಅಂದರೆ ನಾವು ಅಸೆಟ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಇಲ್ಲಿ ಜನರಿಗೆ ವೆಲ್ಫೇರ್ ಕೊಡೋದನ್ನು ನಮ್ಮ ರಾಜಸ್ವ ವೆಚ್ಚ ಅಂತ ನಾವು ಕರಿತೇವೆ. ಹೀಗಾಗಿ ಇಲ್ಲಿ ಹೆಚ್ಚು ಹಣವನ್ನು ನಾವು ಈ ಸಬ್ಸಿಡಿ ಅಂದರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ, ಸ್ಯಾಲ್ರಿ, ಪೆನ್ಷನ್ನು ಇವೆಲ್ಲ ಜಾಸ್ತಿ ಆದ್ರಿಂದ ಸ್ವಲ್ಪ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರು ಮೈನಸ್ ಆಗ್ತದೆ. ಆದರೆ ಮುಂದಿನ ವರ್ಷ ನನ್ನ ಪ್ರಕಾರ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈಕ್ವಲ್ ಆಗುತ್ತೆ. 27-28ಗೆ ಸರ್ಪ್ಲಸ್ ರೆವೆನ್ಯೂ ಬರುತ್ತೆ ಮತ್ತೆ. ಓಕೆ, ಈ ಭರವಸೆ ಇಟ್ಕೋಬೋದಾ ಸರ್? ಭರವಸೆ ಯಾಕೆ? ನಮ್ಗೆ ಗೊತ್ತೇ ಇದೆಯಲ್ಲ, ಸ್ಟ್ಯಾಟಿಸ್ಟಿಕ್ ಗೊತ್ತಿದೆ ಏನಾಗುತ್ತೆ ಮುಂದಿನ ವರ್ಷ ಏನಾಗುತ್ತೆ ಅಂತ ಒಂದು ಲೆಕ್ಕಾಚಾರ ಇರುತ್ತಲ್ಲ. ಹೀಗಾಗಿ ಮುಂದಿನ ವರ್ಷ ರೆವೆನ್ಯೂ ಸಮಾಂತರ ಆಗುತ್ತೆ. 27-28ಕ್ಕೆ ರೆವೆನ್ಯೂ ಸರ್ಪ್ಲಸ್ ಬಂದ್ಬಿಡುತ್ತೆ. ಆಮೇಲೆ ರೆವೆನ್ಯೂ ನಮ್ಮದು ಮೈನಸ್ ಬಜೆಟ್ ಭಾಳ ಸ್ಟೇಟಲ್ಲಿದೆ. 14-15 ಸ್ಟೇಟಲ್ಲಿ ರಾಜಸ್ವ ಕೊರತೆಯ ಬಜೆಟನ್ನು ಮಂಡಿಸಿದ್ದಾರೆ. ಸ್ವತಃ ಗೌರ್ಮೆಂಟ್ ಆಫ್ ಇಂಡಿಯಾನೇ ರಾಜಸ್ವ ಕೊರತೆ ಬಜೆಟ್, ಇವತ್ತು ರಾಜಸ್ವ ಕೊರತೆ ಬಜೆಟ್ ಇದೆ. ಕಳೆದ 10 ವರ್ಷದಿಂದ ಮೋದಿಯವರು ರಾಜಸ್ವ ಕೊರತೆ ರೆವೆನ್ಯೂ ಡೆಫಿಸಿಟ್ ಬಜೆಟ್ ಅನ್ನೇ ಮಂಡಿಸ್ತಾ ಇದ್ದಾರೆ. ಸರ್, ನೀವು ಆದಾಯದ ಕ್ರೋಢೀಕರಣಕ್ಕೆ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ರಿ ಲಾಸ್ಟ್ ಟೈಮ್. ಸೊ ಅದನ್ನೇ ನಾವು ನೋಡೋದಾದ್ರೆ ಈಗ ಎಕ್ಸೈಸ್ ಇರ್ಬೋದು ಅಥವಾ ನೋಂದಣಿ ಮುದ್ರಾಂಕ ಇರ್ಬೋದು, ಅಂದ್ಕೊಂಡಿದ್ದನ್ನು ರೀಚ್ ಆಗಕ್ಕಾಗಿಲ್ಲ. ಬಟ್ ನೀವು ಸರ್ಪ್ಲಸ್ ಅಂತ ಹೇಳ್ತಿದ್ರಲ್ಲ, 95% ನಾವು ಟಾರ್ಗೆಟ್ ರೀಚ್ ಆಗಿದ್ದೇವೆ. ಈಗ ನೋಡಿ, GST ಒಂದು 5,000 ಕೋಟಿ ಕಡಿಮೆ ಆಗಿರ್ಬೋದು, ಒಂದು ಎಕ್ಸೈಸ್ ಒಂದು 2,500-3,000 ಕೋಟಿ, ಇವೆಲ್ಲ ಹಿಂಗೆ ಲೆಕ್ಕ ಹಾಕಿದ್ರೆ ಸುಮಾರು ಒಂದು 10,000-12,000 ಕೋಟಿ ಕಮ್ಮಿ ಆಗಿದೆ. ಅಂದರೆ ಟೋಟಲ್ ಇದಕ್ಕೆ ಒಂದು 5%. ಮತ್ತು ನಾವು 5% ಬಫರ್ ಇಟ್ಕೊಂಡಿರ್ತೀವಿ. ಈ ವರ್ಷ ಉದಾಹರಣೆಗೆ
2,10,000 ಕೋಟಿ ಇಟ್ಟಿದ್ದೇವೆ. ಒಂದು 10,000 ಕಡಿಮೆ ಆಗ್ಬೋದು, ಅಂದಾಜನ್ನ ಮಾಡ್ಕೊಳ್ಳೇಬೇಕಲ್ಲ. ಇಷ್ಟು ಖಂಡಿತ ಮಾಡ್ತೀವಿ ಅದು ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಅದನ್ನ ನೋಡ್ಕೊಂಡೇ ನಾವು ಬಜೆಟ್ ಅನ್ನ ತಯಾರು ಮಾಡ್ತೀವಿ. ಬಹಳಷ್ಟು ಟೀಕೆಗಳಿದ್ದಾವೆ ಸರ್, ಯಾಕೆಂದ್ರೆ ಕಾಂಗ್ರೆಸ್ ಮಾತು ಕೊಟ್ಟುಬಿಟ್ಟಿದೆ, ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದೆ. ಹಾಗಾಗಿ ಈ ತೆಲಂಗಾಣ ಮತ್ತು ಪಂಜಾಬ್ ಮಾದರಿ ಕರ್ನಾಟಕನ ತಗೊಂಡೋಗ್ತಾರೆ ಈ ಕಾಂಗ್ರೆಸ್ನವರು. ಸುಮ್ಮನೆ ಆರ್ಥಿಕತೆ ಗೊತ್ತಿಲ್ಲದಂಥವ್ರು, ಹಣಕಾಸಿನ ವಿಚಾರಗಳು ಗೊತ್ತಿಲ್ಲದಂಥವ್ರು ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಕರ್ನಾಟಕ ಇಸ್ ಒನ್ ಆಫ್ ದ ಲೀಡಿಂಗ್ ಸ್ಟೇಟ್ ಇನ್ ಇಂಡಿಯಾ. ಹಣಕಾಸಿನ ಕೊರತೆ ಇಲ್ಲ ಕರ್ನಾಟಕಕ್ಕೆ. ನೋಡಿ, ನಮ್ಮ ಕರ್ನಾಟಕ, ಐ ಆಮ್ ನಾಟ್ ಟಾಕಿಂಗ್ ಕಾಂಗ್ರೆಸ್ ಗವರ್ಮೆಂಟ್ ಆರ್ ಬಿಜೆಪಿ ಗವರ್ಮೆಂಟ್, ಐ ಆಮ್ ಟಾಕಿಂಗ್ ಅಬೌಟ್ ದ ಕರ್ನಾಟಕ ಎಕಾನಮಿ. ಯು ಕ್ಯಾನ್ ಸೇ ಕರ್ನಾಟಕ ಎಕಾನಮಿ. ವಿ ಆರ್ ನಂಬರ್ 2 ಇನ್ ಇಂಡಿಯಾ. ಅಂದ್ರೆ ಮಹಾರಾಷ್ಟ್ರವನ್ನ ಬಿಟ್ಟ ತಕ್ಷಣ ಅತಿ ಹೆಚ್ಚು ತೆರಿಗೆ ಸಂಗ್ರಹ, ಇದು ಏನು ಟ್ಯಾಕ್ಸ್ ಕಲೆಕ್ಷನ್ ಆಗೋದು ಕರ್ನಾಟಕವೇ. ಆಮೇಲೆ GSDP ತಗೊಂಡ್ರೆ ಅಂದ್ರೆ ನಮ್ಮ ಆಂತರಿಕ ಉತ್ಪನ್ನ, ವಿ ಆರ್ ನಂಬರ್ 1 ಇನ್ ಇಂಡಿಯಾ. ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಬರುತ್ತಲ್ಲ, ಪ್ರತಿಯೊಬ್ಬರಿಗೆ ಹಂಚಿ ಹಾಕ್ಬಿಡ್ತೀವಪ್ಪ ಅಂದ್ರೆ ಅವಾಗ ವಿ ಆರ್ ನಂಬರ್ 1 ಇನ್ ಇಂಡಿಯಾ. ಸೆಕೆಂಡ್ ಈಸ್ ತಮಿಳ್ನಾಡು, ಥರ್ಡ್ ಈಸ್ ತೆಲಂಗಾಣ, ಫೋರ್ತ್ ಈಸ್ ಮಹಾರಾಷ್ಟ್ರ. ಹಿಂಗಾಗಿ ನಮ್ಮ ಆರ್ಥಿಕ ಇದರಲ್ಲಿ ಯಾವ ಸಂಕಟದಲ್ಲಿ ಇಲ್ಲ ಸರ್. ಇದು ಆಮೇಲೆ ಗ್ರೋತ್ ಆಫ್ ದ ಟ್ಯಾಕ್ಸ್ ಗ್ರೋತ್ ಆಲ್ಸೋ ವಿ ಆರ್ ನಂಬರ್ 2 ಇನ್ ಇಂಡಿಯಾ. ಟ್ಯಾಕ್ಸ್ ಗ್ರೋತ್ ಅಂದ್ರೆ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಜಾಸ್ತಿ ಆಯಿತು ಇದು ಅಂತ. ಹೀಗಾಗಿ ಕರ್ನಾಟಕ ಬಹುದೊಡ್ಡ ಪಾಲಿದೆ. ಸಿದ್ದರಾಮಯ್ಯನವರು ಈ ಬಾರಿ ಬಜೆಟನ್ನು ಮಂಡಿಸಿದ ಸಂದರ್ಭದಲ್ಲಿ ಸರ್, ಕಾಂಗ್ರೆಸ್ ನಾಯಕರ ಮುಖದಲ್ಲಿ ಒಂದು ಪ್ರೌಡ್ ಫೀಲ್ ಇತ್ತು. BJP ಅದೇ ಬಜೆಟನ್ನು ಟೀಕಿಸ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದು ಹಲಾಲ್ ಬಜೆಟ್, ಅಲ್ಪಸಂಖ್ಯಾತರ ಬಜೆಟ್, ತುಷ್ಟೀಕರಣ ನೀತಿಯ ಪ್ರಭಾವ ಈ ಬಜೆಟ್ ಅಂತ. ಸಹಜವಾಗಿ ಭಾರತೀಯ ಜನತಾ ಪಕ್ಷದವರು ಬಜೆಟ್ ಅನ್ನ ಅಂದ್ರೆ ವಿರೋಧ ಪಕ್ಷನ ಟೀಕೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ವಿರೋಧ ಪಕ್ಷನ ಇರಲಿ ಅಥವಾ ರೂಲಿಂಗ್ ಪಾರ್ಟಿಯವರೇ ಇರಲಿ, ಟೀಕೆಗಳನ್ನು ಸಲಹೆ ಮುಖಾಂತರ ಕೊಡಲಿ, ದೇರ್ ಇಸ್ ನಥಿಂಗ್ ರಾಂಗ್. ಟೀಕೆಗಳನ್ನು ಸ್ವಾಗತ ಮಾಡ್ತೇವೆ. ಹಲಾಲ್ ಬಜೆಟ್ ಅಂದ್ರೂ ನಾನು ಹೋಗ್ತೇನೆ. ಯಾಕಂದ್ರೆ ವರ್ಡ್ ಆಫ್ ಹಲಾಲ್ ಇನ್ ಅರಬ್ಬಿ ಲಾಫುಲ್ ಅಂತ. ಸೂಪರ್, ಓಕೆ, ಗಾಟ್ ಇಟ್. ಹರಾಮ್ ಇದೆ ಅನ್ಲಾಫುಲ್, ಹಲಾಲ್ ಇದೆ ಲಾಫುಲ್. ಓಕೆ, ಅಂದ್ರೆ ಅವರ ಅರಬ್ಬಿ ವರ್ಡ್ ಅನ್ನ ಉಪಯೋಗ ಮಾಡಿ ಹಲಾಲ್ ಅಂದ್ರೆ ಎಸ್, ವಿ ವೆಲ್ಕಮ್ ಇಟ್. ಓಕೆ, ಇಲ್ಲ ಅಂದ್ರೆ ವ್ಯಂಗ್ಯವಾಗಿ ಇದನ್ನ ನೀವು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಿ ಅಂತಂದ್ರೆ ಇದು ಜನಾಂಗೀಯವನ್ನ ದೂಷಣೆ ಮಾಡುವಂತ ಶಬ್ದ ಆಗುತ್ತೆ. ಸರಿಯಲ್ಲ ಇದು. ಈಗ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಅವ್ರ ಪ್ರಜೆಗಳಲ್ವಾ. ಅಲ್ಪಸಂಖ್ಯಾತರಿಂದ ಯಾರು? ಮುಸ್ಲಿಮ್ಸು, ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು ಬರ್ತಾರೆ ನಮ್ಮ ರಾಜ್ಯದಲ್ಲಿ. ಮುಖ್ಯವಾಗಿ 4 ಜನ ಇದ್ದಾರೆ. ಇವತ್ತು ಕ್ರಿಶ್ಚಿಯನ್ರಲ್ಲಿ ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಕ್ರಿಶ್ಚಿಯನ್ಸ್ ಅವ್ರಿಗೆ ಮಷಿನರಿಗಳಿದ್ದಾವೆ, ಬೇರೆ ಬೇರೆಯವರು ಹಣಗಳಿಂದ ಅವರು ಸಬಲರಾಗಿದ್ದಾರೆ ಮತ್ತು ಒಳ್ಳೆ ಶಿಕ್ಷಣ ಅವ್ರಿಗೆ ಸಿಕ್ಕಿದೆ. ಬೌದ್ಧರ ಸಂಖ್ಯೆ ಕಡಿಮೆ ಇದೆ, ಅವ್ರಿಗೂ ಕೂಡ ಸಿಗ್ತದೆ. ಜೈನರು ಮೂಲತಃ ಶ್ರೀಮಂತರವರು ಹೆಚ್ಚಾಗಿ, ಯಾಕಂದ್ರೆ ವ್ಯಾಪಾರಿಗಳಾದರೆ. ಆದರೆ ಮುಸ್ಲಿಂ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 14% ಇದೆ ಟೋಟಲ್ ಪಾಪ್ಯುಲೇಷನ್. ಅಲ್ಲಿ ಬಡತನ ಬಹಳ ಇದೆ ಮತ್ತು ಸಾಕ್ಷರತೆಯ ಪ್ರಮಾಣ ಬಹಳ ಕಡಿಮೆ ಇದೆ ಕಂಪೇರ್ ಟು ದಿ ಅದರ್ ಕಮ್ಯುನಿಟೀಸ್. ಮತ್ತು ಅದರ ಜೊತೆಗೆ ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು, ಮುಸ್ಲಿಂ ಫಿಮೇಲ್ಸ್ ಅತ್ಯಂತ ಕಡಿಮೆ ಸಾಕ್ಷರತೆ ಇದೆ. ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು. ಅವರು ಕುಟುಂಬಗಳು ಮಕ್ಕಳನ್ನ ಆಫ್ಟರ್ SSLC ಕಾಲೇಜಿಗೆ ಕಳಿಸಲ್ಲ, ಆಫ್ಟರ್ 7th ಸ್ವಲ್ಪ ಹೈಸ್ಕೂಲ್ಗೂ ಕಳಿಸಲ್ಲ. ಹೀಗಾಗಿ ಅಲ್ಲಿ ಹೆಣ್ಮಕ್ಕಳ ಸ್ಥಿತಿ ಸ್ವಲ್ಪ ತೊಂದರೆದಾಯಕ ಇದೆ. ಅದಕ್ಕೆ ಅವ್ರಿಗೆ ಹೆಚ್ಚು ಶಿಕ್ಷಣ ಕೊಡಬೇಕು ಅಂತ ಹೇಳಿ ಮುಸಲ್ಮಾನರು ಇನ್ನು ಮುಸ್ಲಿಂ ಮುಖಂಡರಿದ್ದಾರೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಿ, ನಮಗೆ ಶಿಕ್ಷಣ ಕೊಡಿ ಅಂತ ಹೇಳಿದ್ದಾರೆ. ಅವರು ಹೊರತು ಅವ್ರೇನು ವೈಯಕ್ತಿಕ ಬೆನಿಫಿಟ್ ಯಾರು ಕೇಳಿಲ್ಲ. ನಾವು ವೈಯಕ್ತಿಕ ಬೆನಿಫಿಟ್ ನಾವೇನು ಕೊಟ್ಟಿಲ್ಲ ಅವರಿಗೆ. ಯಾರಿಗೆ ಗ್ಯಾರಂಟಿ ಸ್ಕೀಮ್ನಲ್ಲಿ ಎಲ್ಲರಿಗೂ ಕೊಡ್ತಾ ಇದೀವಿ ಅದೇ ತರ ಕೊಡ್ತಾ ಇದ್ದೇವೆ. ಇಲ್ಲಿ ನಾವು ಹೋದ ವರ್ಷಕ್ಕಿಂತ ಸುಮಾರು 1,600 ಕೋಟಿ ಜಾಸ್ತಿ ಕೊಟ್ಟಿರೋದು. ಅದರಲ್ಲಿ ಸುಮಾರು 1,000 ಕೋಟಿ ರೂಪಾಯಿನ ನಾವು ಶಿಕ್ಷಣಕ್ಕೆ ಕೊಟ್ಟಿದ್ವಿ, ಅಂದರೆ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ. ಅದರಲ್ಲಿ ವಿಶೇಷವಾಗಿ 16 ಕಡೆ
ಮಹಿಳಾ ಕಾಲೇಜುಗಳನ್ನು ಅಲ್ಪಸಂಖ್ಯಾತರಿಗೆ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು 50 ಕಡೆ ರೆಸಿಡೆನ್ಷಿಯಲ್ ಹೈಸ್ಕೂಲು ಅಂದರೆ 6th to 10th ಪ್ರಾರಂಭ ಮಾಡಿದ್ದೇವೆ. ಆ ಕಟ್ಟಡಗಳಿಗೆ ಕೊಟ್ಟಿದ್ದೇವೆ. ಮತ್ತು ಇದು ಅರ್ಥ ಮಾಡ್ಕೋಬೇಕು ನೀವು. ಮತ್ತು ನಿಮ್ಮ ಮುಖಾಂತರ ನಾನು ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದರಲ್ಲಿ 100% ಮುಸ್ಲಿಮ್ಗೆ ಮಾತ್ರ ಇಲ್ಲ ಸೀಟು. ಇದರಲ್ಲಿ 75% ಮಾತ್ರ ಅಲ್ಪಸಂಖ್ಯಾತರಿಗೆ, 25% ಬೇರೆ ಹಿಂದೂಗಳಿಗೆ ಸೀಟ್ ಇದೆ. ಅದರಲ್ಲಿ ಅಂದ್ರೆ ಉದಾಹರಣೆಗೆ ಡಿಗ್ರಿ ಕಾಲೇಜ್ ಇದೆ, 100 ಸೀಟ್ ಇದೆ. BA BCom BSc ಅಂದ್ರೆ ಆ 100 ಸೀಟ್ನಲ್ಲಿ 75 ಸೀಟು ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಅಲ್ಲ ಅಲ್ಪಸಂಖ್ಯಾತರು ಅಂದ್ರೆ ಅದರಲ್ಲಿ ಜೈನು ಬರ್ತಾರೆ, ಅರ್ಜಿ ಹಾಕಿದರು, ಅವ್ರಿಗೆ 75% ಸೀಟು, 25% ಹಿಂದೂಗಳು ಹೋಗ್ತಾರೆ. ನಮ್ಮ ಉದ್ದೇಶ ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಹೋಗ್ಲಿ, ಅಂದ್ರೆ ಭಾವೈಕ್ಯತೆ ಬರುತ್ತೆ ಅನ್ನೋ ದೃಷ್ಟಿಕೋನದಿಂದ 75-25 ರೇಷಿಯೋ ವಿ ಆರ್ ಮೇಂಟೈನಿಂಗ್. ಅಲ್ಪಸಂಖ್ಯಾತರಿಗೆ ನಾವು ಕಾಲೇಜುಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ ಮತ್ತು ವಸತಿ ಕಾಲೇಜುಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ, ವಸತಿ ಹೈಸ್ಕೂಲ್ ಅನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದರಲ್ಲಿ 75% ವಿದ್ಯಾರ್ಥಿಗಳಿಗೆ ಸ್ಥಾನಗಳು ಅಲ್ಪಸಂಖ್ಯಾತರಿಗೆ, 25% ಹಿಂದೂಗಳಿಗೆ. ಅಂದ್ರೆ ಈ ಅಲ್ಪಸಂಖ್ಯಾತರು ಕೇವಲ ಮುಸ್ಲಿಂ ಅಲ್ಲ ಅಂತ ನೀವು ಹೇಳೋದು? ಹೇಳಿದ್ನಲ್ಲ, ಕೇವಲ ಮುಸ್ಲಿಂ ಅಲ್ಲ, ನಾಳೆ ಜೈನರ ಅರ್ಜಿ ಹಾಕ್ತಾರೆ, ಅವಕಾಶ ಇದೆ. ಆಮೇಲೆ ಬೌದ್ಧರ ಅರ್ಜಿ ಹಾಕ್ತಾರೆ, ಅವ್ರಿಗೆ ಕೊಡ್ಬೇಕಾಗುತ್ತೆ. ಆಮೇಲೆ ಇದು ಹಿಂದೂ ಮುಸ್ಲಿಂ ಅನ್ನೋದು ಬಹಳ ತಪ್ಪು. ಇದು ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ಲ. ಇಟ್ ಇಸ್ ನಾಟ್ ಎ ಹಿಂದೂ ರಾಷ್ಟ್ರ, ಇಟ್ಸ್ ನಾಟ್ ಎ ಮುಸ್ಲಿಂ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಇದು. ವೈ ದೀಸ್ BJP ಫೆಲೋಸ್ ಈ ತರ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಅವರು ಸಂವಿಧಾನ ವಿರೋಧಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಯಾರು ಮುಸಲ್ಮಾನ್ ರಾಷ್ಟ್ರ ಅಂತ ಅವರು ಕರೆದಿಲ್ಲ, ಹಿಂದೂಗಳು ನಾವ್ಯಾರು ಇದಾರೆ, ಹಿಂದೂಗಳು ನಾವು ಹಿಂದೂ ರಾಷ್ಟ್ರ ಅಂತ ಕರೆದಿಲ್ಲ. ಓಟಿನ ಇದ್ರ ಸಲುವಾಗಿ ಈ ತರದ ಒಂದು ಸಣ್ಣ ಕೆಲಸವನ್ನು BJP ಮಾಡ್ತಾ ಇದ್ರೆ ಸರಿಯಲ್ಲ. ಸರ್, ಜಾತಿ ಮತ್ತು ಸಮುದಾಯದ ಓಲೈಕೆಗೆ ಈ ಬಜೆಟ್ ಏನಾದರೂ ಆಗೋಯ್ತಾ ಅನ್ನುವಂಥ ಟೀಕೆಗೆ ನಿಮ್ಮ ಉತ್ತರ ಏನು? ನೋಡಿ, ಜಾತಿ ಆಧಾರಿತ ಬಜೆಟ್ಗಳನ್ನು ನಾವು ಕೊಟ್ಟಿಲ್ಲ, ಬಡತನ ಆಧಾರಿತವನ್ನು ಇಟ್ಕೊಂಡು ಕೊಟ್ಟಿದ್ದೇವೆ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನದಲ್ಲಿ ಅವರಿಗೆ ಇಷ್ಟು % ಹಣ ಕೊಡಬೇಕು ಅನ್ನೋದು ಇರೋದ್ರಿಂದ ಅದ್ರ ಪ್ರಕಾರ ನಾವೀಗ ಸುಮಾರು 42,000 ಕೋಟಿ ರೂಪಾಯಿ ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟು ವಿವಿಧ ಇಲಾಖೆಯಲ್ಲಿ ಖರ್ಚು ಮಾಡ್ತಾ ಇದ್ದೇವೆ. ಖಂಡಿತ. ಸರಿ, ಬಜೆಟಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಖಂಡಿತವಾಗಿ ಬಜೆಟನ್ನು ತಯಾರು ಮಾಡುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಸುಮಾರು 8 ರಿಂದ 10 ತಾಸು ನಮ್ಮ ಜೊತೆ ಕೂತಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳಿಗೂ ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಈ ಬಜೆಟನ್ನು ತಯಾರು ಮಾಡಬೇಕಾಗಿದೆ ಸಂದರ್ಭದಲ್ಲಿ. ಹೀಗಾಗಿ ನಮ್ಮ ಅಧಿಕಾರಿ ಜೊತೆಗಳ ಕೂತ್ಕೊಂಡು ಬೇರೆ ಬೇರೆ ಮುಖ್ಯಮಂತ್ರಿಗಳ ಸಲಹೆಯನ್ನು ತೆಗೆದುಕೊಳ್ಳಬೇಕಲ್ಲ ಅವ್ರ ಡಿಪಾರ್ಟ್ಮೆಂಟ್, ಅವೆಲ್ಲವನ್ನು ತೆಗೆದುಕೊಂಡು ಒಂದು ಬ್ಯಾಲೆನ್ಸ್ ಬಜೆಟ್ ಮತ್ತು ಆರ್ಥಿಕ ಶಿಸ್ತನ್ನು ಹೊಂದಿದ್ದ ಬಜೆಟನ್ನು ತಯಾರು ಮಾಡಲಿಕ್ಕೆ ನಾವೆಲ್ಲ ಮಾಡಿ ಮುಖ್ಯಮಂತ್ರಿಗಳಿಗೆ ಮಂಡಿಸಿದಾಗ ಅವರ ಅಂತಿಮವಾಗಿ ಅವರ ಸಲಹೆಯನ್ನು ಪಡೆದು ಈ ಬಜೆಟನ್ನು ಕೊಟ್ಟಿದ್ದೇವೆ. ನಾನು ಕೂಡ ಹೆಚ್ಚು ಬಜೆಟನ್ನು ತಯಾರು ಮಾಡುವಲ್ಲಿ ಶ್ರಮವಹಿಸಿದ್ದೇನೆ. ಖಂಡಿತ. ಸರಿಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದಾಗ ಯಾವಾಗಲೂ ಕೆಲವೊಂದು ಮಾತುಗಳು ನೆನಪಿಗೆ ಬರುತ್ತೆ. ನೀವೇ ಹೇಳಿದಂಥ ಮಾತುಗಳು: ಸರ್ವ ಜನಾಂಗದ ಶಾಂತಿಯ ತೋಟ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಇದು ಜನಪರ ಪಕ್ಷ, ಯಾವುದೇ ಅಜೆಂಡಾಗಳಿಲ್ಲ. ಸೊ ಈ ದಿನಗಳಲ್ಲಿ ಹೆಂಗಾಗಿದೆ ಅಂದರೆ, ಕಳೆದ 2 ವರ್ಷಗಳ ಅವಧಿ ಅಂದರೆ ಕಾಂಗ್ರೆಸ್ ಅಂದರೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ನುಡಿದಂತೆ ನಡೆಯುತ್ತಿದ್ದೇವೆ, ಈ ಥರದ ಮಾತುಗಳೇ ಕೇಳಿಬರ್ತಿರೋದ್ರಿಂದಾಗಿ ಗ್ಯಾರಂಟಿಯನ್ನು ಆರ್ಥಿಕ ಶಿಸ್ತನ್ನು ಕಾಯ್ದುಕೊಂಡೇ ಮುಂದುವರಿಸೋದಕ್ಕೆ ಸಾಧ್ಯವಾಗತ್ತಾ? ಆಗ್ತಾ ಇದೆ. ಈಗ ಕಳೆದ 2 ವರ್ಷದಿಂದ ಮಾಡಿದ್ದೇವೆ, ಇನ್ನು ಮುಂದುವರ್ಸಂತೂ ಇನ್ನೂ ನಮಗೆ ಆರಾಮವಾಗಿ ಇನ್ನೂ ಬಜೆಟನ್ನು ಮಾಡ್ತೇವೆ. ಲಾಸ್ಟ್ ಇಯರ್ ಸ್ವಲ್ಪ ನಮಗೆ ಕಷ್ಟ ಇತ್ತು, ಈ ವರ್ಷನೂ ಸ್ವಲ್ಪ ಕಷ್ಟ ಇತ್ತು, ಮುಂದಿನ ವರ್ಷ ಈಕ್ವಲಿ ಬರ್ತೇವೆ. ನೆಕ್ಸ್ಟ್ ಇಯರ್ಗೆ ಯಾವುದೇ ಸಮಸ್ಯೆ ಇಲ್ಲ ಹಣಕಾಸಿಂದ, ಪ್ರತಿ ವರ್ಷ ನಮ್ಮ ಆದಾಯ ಹೆಚ್ಚಾಗ್ತಾ ಹೋಗ್ತದೆ, ಹೀಗಾಗಿ ಏನು ಸಮಸ್ಯೆ ಇಲ್ಲ. ಗ್ಯಾರಂಟಿಯಲ್ಲಿ ಏನಾದರೂ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಾ? ಇಲ್ಲ, ಅದು ರೋಲ್ ಬ್ಯಾಕ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವ ಪಾರ್ಟಿ ಬಂದರೂ ರೋಲ್ ಬ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ಜನಕ್ಕೆ ನಾವು ಜನಪರವಾದಂಥ ಕಲ್ಯಾಣದ ಕೆಲಸಗಳನ್ನು ಕೊಟ್ಟ ಮೇಲೆ ಹಿಂದೆ ತೆಗೆದುಕೊಳ್ಳೋದು ಅಸಾಧ್ಯದ ಮಾತು. ಬರೀ ಗ್ಯಾರಂಟಿ ಮಾತಾಡ್ತಾ ಇದೆ ಅಷ್ಟೇನೆ. ಗ್ಯಾರಂಟಿ ಬರೀ 52,000 ಕೋಟಿ, ಇತರ ಸಬ್ಸಿಡಿ ಇನ್ನೂ 52,000 ಕೋಟಿ ಇದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಉದಾಹರಣೆಗೆ 34 ಲಕ್ಷ ಪಂಪ್ ಸೆಟ್ ಇದೆ ನಮ್ಮ ರಾಜ್ಯದಲ್ಲಿ, ಇದೆಲ್ಲ ಫ್ರೀ ಎಲೆಕ್ಟ್ರಿಸಿಟಿ. ಅದಕ್ಕೆ 18,000 ಕೋಟಿ ಕೊಡ್ತಾ ಇದ್ವಿ ಪ್ರತಿ ವರ್ಷ ಸಬ್ಸಿಡಿ. ಇಟ್ ಇಸ್ ಎ ಮೋರ್ ದ್ಯಾನ್ ಎ ಗ್ಯಾರಂಟಿ. ಈ ಉದಾಹರಣೆ ನಂದೇ 5 ಪಂಪ್ ಸೆಟ್ ಇದೆ ಫ್ರೀ. ಯಾರ್ದೋ ಒಬ್ರದ್ದು 450 ಪಂಪ್ ಸೆಟ್ ಇದೆ ಫ್ರೀ.
ಒಬ್ಬ ರೈತರು 450 ಪಂಪ್ ಸೆಟ್ಸ್. ಹಿಂಗೆ 4, 5, 8, 2, 1 ಎಲ್ಲ ರೈತರದ್ದು ಪಂಪ್ ಸೆಟ್ ಇದೆ. 34 ಲಕ್ಷ. ಟೋಟಲ್ ಎಲೆಕ್ಟ್ರಿಸಿಟಿ ಇಸ್ ಫ್ರೀ. ಆಮೇಲೆ ನಿಮ್ಗೆ ವೃದ್ಧಾಪ್ಯ ವೇತನ, ಗರ್ಭಿಣಿ ಸ್ತ್ರೀಯರಿಗೆ ಭತ್ಯ, ಹೌದು. ಆಮೇಲೆ ನಿಮ್ಮ ವಿಧವಾ ಮಾಶಾಸನ, ಇಂಥ ಅಂಗವಿಕಲರ ಮಾಶಾಸನ ಇಂಥದ್ದು ಇದೆಯಲ್ಲ, ಈಗ ಸೋಷಿಯಲ್ ಸೆಕ್ಯೂರಿಟಿ 11,000 ಕೋಟಿ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ಈ ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ, ಆಮೇಲೆ ಬಿಸಿ ಊಟ, ಹಾಲು, ಶೇಂಗಾ ಚಿಕ್ಕಿ, ಬಾಳೆಹಣ್ಣು, ಹುಳಿ ತತ್ತಿ ಇವೆಲ್ಲ ಕೊಡ್ತಾ ಇದ್ದೀವಿ ತಾನೆ. ಮತ್ತೆ ಇದು ಕೂಡ 1,000 ಕೋಟಿ ಬರ್ತದೆ. ಇವೆಲ್ಲ ಸೇರಿದ್ರೆ ಸುಮಾರು 60,000 ಕೋಟಿ ರೂಪಾಯಿಗಳನ್ನ ನಾವು ಈ ತರ ಸಬ್ಸಿಡಿ ಕೊಡ್ತೇವೆ. ಇದೇ ಚರ್ಚೆ ಸರ್. ಈಗ ಆಲ್ರೆಡಿ ಅಷ್ಟೆಲ್ಲ ಕೊಡ್ತಾ ಇರೋ ಸಂದರ್ಭದಲ್ಲಿ ಎಗೇನ್ 52,000 ಕೋಟಿಯನ್ನು ವಿನಿಯೋಗಿಸೋದು ಅನ್ನೋದಾದ್ರೆ ಆಹಾರಧಾನ್ಯ ಎಲ್ಲ ಹೆಣ್ಮಕ್ಳಿಗೆ 2,000 ಪ್ರತಿ ತಿಂಗಳ ಕೊಟ್ರೆ ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಗೃಹಲಕ್ಷ್ಮಿ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದೇವೆ. ಏನ್ ತಪ್ಪಿಲ್ಲ ಮಾಡಿದ್ರೆ, ಎಲ್ಲ ಮಹಿಳೆಯರಿಗೆ ಅನುಕೂಲ ಆಗ್ಲಿ. ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಮಾಡಿದ್ದೇವೆ ಮನೆಗೆ. ಇವೆಲ್ಲ ಸೇರದ 52 ಬರುತ್ತೆ, ಇದು ಒಂದು 60 ಬರುತ್ತೆ. ಹಿಂಗಾಗಿ 110, 1,10,000 ಕೋಟಿ ಸಬ್ಸಿಡಿ ಹೋಗುತ್ತೆ. ಇದು ಜನರಿಗೆ ನೇರವಾಗಿ ಹೋಗ್ತದೆ. ಗ್ಯಾರಂಟಿ ಕಣ್ಣಿಗೆ ಕಾಣಿಸ್ತಾ ಇದೆ ಅಷ್ಟೇ. ಇನ್ನೊಂದು ವರ್ಷ 2 ವರ್ಷ ಅದು ಬಿಟ್ಬಿಡ್ತಾರೆ ಎಲ್ಲರೂ ಮಾತಾಡೋದು. ಇದು ರೆಗ್ಯುಲರೈಸ್ ಆಗಿಬಿಡುತ್ತೆ. ಹೀಗಾಗಿ 1,10,000 ಕೋಟಿ ಇಲ್ಲಿ ಹೋಗುತ್ತೆ. ಇನ್ನೊಂದು ಪ್ರಮುಖವಾದಂತ ವಿಚಾರ, ನಮ್ಮ ರಾಜ್ಯದಲ್ಲಿ 7,10,000 ನೌಕರರು. ಎಷ್ಟು? 7,10,000. ಅಂದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ 1.1% ಅಂತ ಇಟ್ಕೊಳ್ಳಿ. ಹೌದಾ? ಹೌದು. ಅವ್ರಿಗೆ ನಾವು ಸ್ಯಾಲ್ರಿ ಪಿಂಚಣಿ ಎಷ್ಟು ಹೋಗುತ್ತೆ? 1,15,000 ಕೋಟಿ. ಸ್ಯಾಲರಿ 85,000 ಕೋಟಿ, 30,000 ಪಿಂಚಣಿ, ಅಂದ್ರೆ 1,15,000 ಆಯ್ತಲ್ಲ. ಅಂದ್ರೆ 7,10,000 ಜನರಿಗೆ ನಾವು 1,15,000 ಕೋಟಿ ಕೊಡೋದಾದ್ರೆ, ಬಡವರಿಗೆ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರಿಗೆ, ಅವರಿಗೆ ಜೀವನ ನಡೆಸಲಿಕ್ಕೆ ಕೆಲವು ಸಹಾಯಗಳನ್ನ ಮಾಡಿದ್ರೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಅದು ಕೇವಲ 1,10,000 ಕೋಟಿ ಕೊಡ್ತೇವೆ. ಎಷ್ಟು ಜನಕ್ಕೆ? ಸುಮಾರು 4,5 ಕೋಟಿ ಜನರಿಗೆ. ಖಂಡಿತ ಇದರಲ್ಲಿ ಅಂದ್ರೆ ಅವರ ಸಬಲೀಕರಣ ಆಗಬೇಕು ಅನ್ನುವಂತ ಸದುದ್ದೇಶದಿಂದ ವೆಲ್ ಅಂಡ್ ಫೈನ್ ಸರ್. ಇದರಲ್ಲಿ ಭ್ರಷ್ಟಾಚಾರ ಇಲ್ಲ, ಏನಿಲ್ಲ, ನೇರವಾಗಿ ಡಿಬಿಟಿ ಮುಖಾಂತರ ಹೋಗುತ್ತೆ. ಸಣ್ಣ ಪುಟ್ಟ ಷರತ್ತುಗಳನ್ನ ಆರಂಭದಲ್ಲೇ ವಿನಿಯೋಗಿಸಿ ನೀವೇನಾದ್ರೂ ಅಳವಡಿಸಿಕೊಂಡಿದ್ದೇ ಆಗಿದ್ರೆ ಇದನ್ನಿನ್ನೂ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ಸಾಧ್ಯತೆ ಮುಂದಿನ ದಿನಮಾನಗಳಲ್ಲಿ ಆಗುತ್ತೆ. ಆಮೇಲೆ ಇನ್ನೊಂದು ಪ್ರಮುಖವಾದಂತ ವಿಚಾರ ತಾವು ಹೇಳಿದ್ರಿ, ಇದು ನೀವು ಹೇಳಿದ್ದು ಸರ್ವ ಜನಾಂಗಕ್ಕೆ ಒಳ್ಳೇದಾಗಲಿ ಅಂತ ನಮ್ಮ ಉದ್ದೇಶ. ಇನ್ನು ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು, ಖಂಡಿತ ಒಪ್ತೇನೆ ನಾನು. ಕರ್ನಾಟಕದಲ್ಲಿ ಈ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಬಂದಿದೆ. ಈಗ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಒಂದು ಪಾರ್ಟಿನಲ್ಲಿ ಜಾಸ್ತಿ ಇರ್ಬೋದು, ಒಂದು ಆಡಳಿತದಲ್ಲಿ ಕಡಿಮೆ ಇರ್ಬೋದು. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಆಡಳಿತ ಕೊಡಬೇಕು, ಪರಿಣಾಮಕಾರಿಯಾಗಿ ಭ್ರಷ್ಟಾಚಾರ ನಿಯಂತ್ರಣ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರ ಫಲವಾಗಿ ಈ ಸಾರಿ ಬಜೆಟ್ನಲ್ಲಿ ಬಹಳ ಮಂದಿ ಗಮನಿಸಿದಾರೋ ಇಲ್ವೋ, ನಾವು ಈ ತೆರಿಗೆ ಸಂಗ್ರಹಣೆ ಮಾಡುವ ಇಲಾಖೆ ಇದೆಯಲ್ಲ, ಎಕ್ಸೈಸ್ ಅಂದ್ರೆ ಅಬಕಾರಿ ಇಲಾಖೆ, ದೆನ್ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಅಂಡ್ ಜಿಯಾಲಜಿ, ಟ್ರಾನ್ಸ್ಪೋರ್ಟ್ ಮತ್ತು ರೆವಿನ್ಯೂದಲ್ಲಿ ಸಬ್ ರಿಜಿಸ್ಟರ್, ಇವೆಲ್ಲ ವರ್ಗಾವಣೆಗಳನ್ನ ಇನ್ಮೇಲೆ ಯಾವುದೇ ಶಿಫಾರಸ್ಸಿನ ಪತ್ರದ ಮೇಲೆ ನಾವು ಮಾಡೋದಿಲ್ಲ. ಎಲ್ಲ ಕೌನ್ಸಿಲಿಂಗ್ ಅಂದ್ರೆ ಅವರೇ ಅಧಿಕಾರಿಗಳೇ, ಅದ್ರ ಒಂದು ಕಮಿಟಿ ಇದೆ, ಕೌನ್ಸಿಲಿಂಗ್ ಮಾಡ್ತಾರೆ. ಅವ್ರು ಯಾವ ಸ್ಥಳಕ್ಕೆ ಹೋಗ್ತಾರೆ, ಅದಕ್ಕೆ ಕೌನ್ಸಿಲಿಂಗ್ ಮುಖಾಂತರ ಮಾಡೋದ್ರಿಂದ ಅಲ್ಲಿ ಜೀರೋ ಭ್ರಷ್ಟಾಚಾರ. ಈಗಾಗಲೇ ಕೌನ್ಸಿಲಿಂಗ್ ಟೀಚರ್ಸ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಇಲಾಖೆಯಲ್ಲಿ ಪ್ರಾರಂಭ ಆಗಿದೆ. ಅದೇ ತರ ಈ 5 ಇಲಾಖೆಯನ್ನ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ ಬಜೆಟ್ನಲ್ಲಿ ಹೇಳ್ಬಿಟ್ಟಿದ್ದೇವೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ಈ ತೆರಿಗೆ ಸಂಗ್ರಹಣೆ ಮಾಡುವಂತ ಇಲಾಖೆಗಳ ಅಧಿಕಾರಿಗಳನ್ನ ಶಿಫಾರಸಿನ ಮೇಲೆ ಮಾಡದೆ ನಾವು ಕೌನ್ಸಿಲಿಂಗ್ ಮಾಡೋದ್ರಿಂದ ಒಂದು ಹಂತದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಬರ್ತಾ ಬರ್ತಾ ಈ ತರ ಆಗ್ಬೇಕು ಎಲ್ಲ ಇಲಾಖೆಗಳು. ಅದು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನೋದನ್ನ ನೋಡಿದಾಗ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಮೊದಲೇ ಹಂತ ಈಗ ಪ್ರಾರಂಭ ಆಗಿದೆ. ಓಕೆ, ನೀವು ಮಹಿಳೆಯರಿಗೆ ಕೊಡುವಂಥ 2,000 ವಿಚಾರ ಪ್ರಸ್ತಾಪ ಮಾಡಿದಾಗ ಸರ್ ನನಗೆ ಇನ್ನೊಂದು ಟೀಕೆ ನೆನಪು ಬಂತು. BJPಯವರು ಮಹಿಳೆಯರ ಸಬಲೀಕರಣ ಆಗುತ್ತೆ ಅನ್ನೋದಾದರೆ ಅವರು ಆರ್ಥಿಕತೆಯಲ್ಲಿ ಚೇತರಿಕೆ ಕಾಣ್ತಾರೆ ಅನ್ನೋದಲ್ಲ, 2 ಅಲ್ಲ 4,000 ಕೊಡಲಿ ಅಂದರು. ಅಲ್ಲ ನೋಡೋಣ, ಅದನ್ನ ನೋಡಿ ನಮ್ಮ ಹಣಕಾಸಿನ ಸ್ಥಿತಿಗತಿಯನ್ನು ನೋಡಿ
ಕೊಡಬಹುದು. ಈ ಸದ್ಯದ ಪರಿಸ್ಥಿತಿಯಲ್ಲಿ 2,000 ಕೊಟ್ಟಿದ್ದೇವೆ, ಬಸ್ ಫ್ರೀ ಕೊಟ್ಟಿದ್ದೇವೆ, ಬಸ್ ಫ್ರೀನೂ ಇದೆಯಲ್ಲ, ಅದು ಕೂಡ ಅನುಕೂಲ ಆಗಿದೆಯಲ್ಲ, ಬಸ್ ಫ್ರೀ ಆಗಿದೆ. ಹೀಗಾಗಿ ಮಹಿಳೆಯರಿಗೆ ಸಬಲೀಕರಣ ಆಗ್ತಾ ಇದೆ, ಸಾಕಷ್ಟು ಹಣ ಸಂದಾಯ ಆಗ್ತಾ ಇದೆ. ಹಣವನ್ನು ಮಹಿಳೆಯರು ಎತ್ತಿಟ್ಕೊಂಡು ಈಗ ಬ್ಯಾಂಕ್ನಲ್ಲಿ ಇಡ್ತಾರೆ, ಬೇರೆ ಬೇರೆ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಬೇರೆ ಬೇರೆ ಇದಕ್ಕಾಗಿ ವಿನಿಯೋಗ ಮಾಡ್ತಾ ಇದ್ದಾರೆ. ನಾವು ಸ್ವಾಗತಿಸಬೇಕು. ಸರ್, ಸಬಲೀಕರಣದ ಬಗ್ಗೆನೂ ಮಾತಾಡ್ತೀರಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ BPL ಕಾರ್ಡ್ ಸ್ಕ್ರೂಟಿನಿ ಆಗುತ್ತೆ, ಅಲ್ಲಿ ಪರಿಷ್ಕರಣೆ ಅನ್ನೋದಾಗುತ್ತೆ. BPL ಕಾರ್ಡು ಕೆಲವೊಂದು ಕಡೆ ನೋಡಿ ಒಂದು 5-10% ಎಲ್ಲದರಲ್ಲೂ ಮಿಸ್ಯೂಸ್ ಆಗ್ತಾನೆ ಇರ್ತಾರೆ. 100% ನಾವು ಕರೆಕ್ಟ್ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಒತ್ತಡಕ್ಕೆ ಮಾಡಿರ್ತಾರೆ. ಕೆಲವು ಸರ್ಕಾರಿ ನೌಕರಿದ್ದಾರೆ, ಕೆಲವು ಸಣ್ಣ ಪುಟ್ಟ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಇದ್ದಾರೆ. ಹೀಗಾಗಿ ಅವೆಲ್ಲವನ್ನ ಸ್ಕ್ರೂಟಿನಿ ಮಾಡಿದ್ರೆ ಒಂದು 500-600 ಕೋಟಿ ನಮಗೆ ಉಳಿಬಹುದು. ಆಮೇಲೆ ಉದಾಹರಣೆಗೆ ಈಗ ಇದನ್ನೇ ತಗೊಳ್ಳಿ, 200 ಯೂನಿಟ್ ಗೃಹಜ್ಯೋತಿ 1,69,00,000 ಮನೆಗಳಿಗೆ ಹೋಗುತ್ತೆ. ಬೇರೆ ಮಹಿಳೆಯರಿಗೆ 1,26,00,000 ಜನಕ್ಕೆ ಹೋಗುತ್ತೆ. ನಮ್ಮ ಕಾರ್ಡ್ ಇರೋದು ಅಷ್ಟೇ 1,30,000 1,30,00,000 ಕುಟುಂಬಗಳು, ಅಲ್ಲಿ 1,69 ಇದೆ. ರಾಜ್ಯದಲ್ಲಿ ಸರ್ ಬಡತನ ಪ್ರಮಾಣ ಸುಧಾರಿಸಿದೆಯಾ ಈ ಗ್ಯಾರಂಟಿ ಬಂದ ಮೇಲೆ? ಗ್ಯಾರಂಟಿ ಬಂದ ಮೇಲೆ ಖಂಡಿತವಾಗಿ ಜನರ ಒಂದು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿ ಆಗೇ ಆಗುತ್ತಲ್ಲ, ಆಗ್ತದೆ ಅಂತ ನನಗೆ ಭರವಸೆ ಇದೆ. ಮುಂದಿನ ದಿನಮಾನಗಳಲ್ಲಿ ಇದರ ಉಪಯೋಗವನ್ನು ತೆಗೆದುಕೊಂಡು ಮಹಿಳೆಯರು ಮತ್ತು ಆ ಕುಟುಂಬ ಮೇಲಕ್ಕೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ನಾನು ಬಯಸ್ತೇನೆ. ಕಳೆದ ಸರಿ ಸರ್ 1 ಲಕ್ಷ ಕೋಟಿ ಸಾಲ, ಈಗ 1.16. ಹಾಗಾಗಿ ರಾಜ್ಯ ಸಾಲಗಾರ ರಾಜ್ಯ ಆಗ್ತಾ ಇದೆಯಾ? ಆಗೋದಿಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರ 2013-14ನೇ ಸಾಲಿಗೆ ಮನಮೋಹನ್ ಸಿಂಗ್ ಅವರ ಆಡಳಿತ ಮುಗೀತು. ಆವಾಗ ಎಲ್ಲಿಂದ ಇಲ್ಲಿಗೆ 1952ರಿಂದ 2014ರವರೆಗೆ ನಮ್ಮ ರಾಷ್ಟ್ರದ ಸಾಲ ಇದ್ದಿದ್ದು ಬರೀ 52,000 ಕೋಟಿ. ಮೋದಿಯವರ 11 ವರ್ಷದಲ್ಲಿ, ಮೋದಿಯವರ 11ನೇ ವರ್ಷ ಇದೆಯಲ್ಲ, 205 ಲಕ್ಷ ಕೋಟಿ ಆಗಿದೆ. ಅಂದ್ರೆ ಸುಮಾರು 155 ಲಕ್ಷ ಕೋಟಿನ ಎಕ್ಸ್ಟ್ರಾ ಇವರೇ ಮಾಡಿದ್ದಾರೆ. ಅಂದ್ರೆ 3 ಪಟ್ಟು. ಅವರು 60 ವರ್ಷದಲ್ಲಿ ಮಾಡಿದ ಸಾಲವನ್ನು ಇವರು 10 ವರ್ಷ, ಅದ್ರ 3 ಪಟ್ಟು 10 ವರ್ಷದಲ್ಲೇ ಮಾಡಿಬಿಟ್ರು. ಓಕೆ. ಹೀಗಾಗಿ ಸಾಲ ತೀರಿಸುವಂತ ಕೆಪಾಸಿಟಿ ನಮಗಿದೆ. ಆದರೆ ಅಲ್ಲಿ ಕೇಂದ್ರದಲ್ಲಿ ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ, ಶಿಸ್ತನ್ನ ಮುರಿದು 56% ಸಾಲದ ಹೊಣೆಗಾರಿಕೆ 56% ಇದೆ. ಅವರು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡಿಲ್ಲ, ಯಾರು ಕೇಂದ್ರ ಸರ್ಕಾರ. ಆದ್ರೆ ನಾವು ಆರ್ಥಿಕ ಶಿಸ್ತನ್ನು ಅಳವಡಿಸ್ಕೊಂಡು ಮಾಡಿದ್ದೇವೆ. BJP ಆಡಳಿತ ಮಾಡುತ್ತಿರುವಂಥ ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಈ ಎಲ್ಲ ರಾಜ್ಯಗಳು more than 3% ಸಾಲ ತೆಗೆದುಕೊಂಡಿದ್ದಾರೆ. more than 25%. ಅಂದ್ರೆ ಅವ್ರದ್ದು ಫಿಸ್ಕಲ್ ಡೆಫಿಸಿಟ್ 3%ಗಿಂತ ಮೇಲಿದೆ ಮತ್ತು ಅವರ ಸಾಲದ ಪ್ರಮಾಣ 25%ಗಿಂತ ಜಾಸ್ತಿ ಇದೆ. ಹೀಗಾಗಿ ನಾವು ಕರ್ನಾಟಕದಲ್ಲಿ ನಮ್ಮ ಇದು ಯಾವಾಗಲೂ ಆರ್ಥಿಕ ಶಿಸ್ತನ್ನು ಮುರಿದಿಲ್ಲ. ಹಾಗಾದ್ರೆ ಲೆಕ್ಕ ಹಾಕಿದ್ರೆ ಆರ್ಥಿಕ ಶಿಸ್ತನ್ನು ಮುರಿದಂಥವ್ರು ಈ ಹಿಂದೆ BJP ಅವರೇ. ಒಂದು ಫಸ್ಟ್ ಯಡಿಯೂರಪ್ಪ 2008 and 2009ನಲ್ಲಿ ಯಡಿಯೂರಪ್ಪನವರು 3.5%ಗೆ ಹೋದರು ವಿತ್ತೀಯ ಕೊರತೆ, 27-28% ಹೋದರು ಈ ಬಾರೋಯಿಂಗ್ ಅಲ್ಲಿ. ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲೂ ವಿತ್ತೀಯ ಕೊರತೆ ಮತ್ತು ಬಾರೋಯಿಂಗ್ ಕೆಪಾಸಿಟಿ ಜಾಸ್ತಿ ಹೋದ್ರು. ಆದರೆ ಅವಾಗ ಕೋವಿಡ್ ಇತ್ತು. ಅದಕ್ಕೆ ನಾವು ಆಯಿತು ಕೋವಿಡ್ ಅವರದನ್ನ ನೀವು ತೆಗೆದುಕೊಂಡಿರ್ಬೋದು ಅಂತ ಹೇಳಿ. ಕಾರಣ ಏನೇ ಇರಲಿ, 2 ಸಾರಿ BJP ಆರ್ಥಿಕ ಶಿಸ್ತನ್ನ ಕರ್ನಾಟಕದಲ್ಲೇ ಮುರಿದಿದೆ. BJP ಕಾಲದಲ್ಲಿ ಸಿದ್ದರಾಮಯ್ಯನವರೇ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ ವಿತ್ತೀಯ ಶಿಸ್ತನ್ನು ಮುರಿದಿಲ್ಲ. ಆರ್ಥಿಕ ಶಿಸ್ತನ್ನು ಇಟ್ಕೊಂಡೆ ನಾವು ಬಜೆಟ್ ಅನ್ನು ಮಂಡಿಸಿದ್ದೇವೆ, ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಿದ್ದೇವೆ. ಪ್ರತಿಪಕ್ಷಗಳ ಟೀಕೆ ಟಿಪ್ಪಣಿನ ಪಕ್ಕಕ್ಕಿಡೋಣ ಸರ್. ಈಗ ನಿಮ್ಮ ಕಾಂಗ್ರೆಸ್ ಅಂದಾಗಲೇ ಹಲವು ಶಾಸಕರು ಅನುದಾನದ ವಿಚಾರದಲ್ಲಾದಂತಹ ಕೊರತೆಯನ್ನು ನನ್ನ ಮತದಾರ ಬಂದ ಮನೆ ಬಾಗಿಲಿಗೆ ಬಂದು ಏನು ಅಭಿವೃದ್ಧಿ ಅಂತ ಕೇಳ್ತಾನೆ, ಏನು ಉತ್ತರ ಕೊಡೋಣ? ಈ ಬಾರಿ ಆದರೂ ಅನುದಾನ ಪ್ರತಿಯೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿಗಳನ್ನು ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹಣ ಕೊಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ವಿರೋಧ ಪಕ್ಷಕ್ಕೂ ಕೊಡ್ತಾ ಇದ್ದಾರೆ, ಬರೀ ಆಡಳಿತ ಪಕ್ಷಕ್ಕೆ ಅಷ್ಟೇ ಅಲ್ಲ. ಈಗಾಗಲೇ 8,000 ಕೋಟಿ ರೂಪಾಯಿನ ನಾವು ಬಜೆಟ್ ಘೋಷಣೆಯಲ್ಲಿ ಅನೌನ್ಸ್ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಯಾವುದೇ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ದಿಸ್ ಇಯರ್ ಬಜೆಟ್ ವಿಲ್ ಬಿ ಎ ಗ್ರೋತ್ ಆ್ಯಂಡ್ ವೆಲ್ಫೇರ್ ಅಂತ ಹೇಳಿ. ಹಾಗಾಗಿ ನಮ್ಮ ಅಭಿವೃದ್ಧಿ ಕೆಲಸನೂ ಆಗ್ತದೆ, ಏನು ಕೊರತೆ ಇಲ್ಲ.
ಸರ್, ಈಗ ಬಜೆಟು, ಗ್ಯಾರಂಟಿ, ಅದರ ಜೊತೆಗೆ ಅನುದಾನದ ಬಗ್ಗೆ ನಾವು ಮಾತಾಡಿದ್ವಿ. ನಿಮ್ಮ ಬಗ್ಗೆ ಹೇಳೋದಾದರೆ ಸರ್, ಬಸವರಾಜ ರಾಯರೆಡ್ಡಿ ಸರ್ ಸಚಿವ ಸ್ಥಾನವನ್ನು ಅಲಂಕರಿಸೋದು ಯಾವಾಗ? ಗೊತ್ತಿಲ್ಲ. ಇದು ನೋಡಿ, ಸಚಿವರು ಮಾಡೋದು ಬಿಡೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಐ ಆಮ್ ಆಲ್ಸೋ ವೆರಿ ಸೀನಿಯರ್ ಲೆಜಿಸ್ಲೇಚರ್. ನಾನು 1985 ಎಲೆಕ್ಟ್ ಆಗಿದ್ದೇನೆ. ಹೌದು. ಸಿದ್ದರಾಮಯ್ಯನವರು 83, ನಾನು 85. ಹಂಗಂದ್ರೆ ಪರಮೇಶ್ವರ್, ಡಿ.ಕೆ. ಶಿವಕುಮಾರ್ ಎಲ್ಲ 89. ನಾವು 7 ಸಾರಿ ಇದಕ್ಕೆ ಎಲೆಕ್ಟ್ ಆಗಿದ್ದೇವೆ, ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿದ್ದೇನೆ. ಆದರೆ ಮಂತ್ರಿ ಸ್ಥಾನ ಈಗಲೇ ಕೊಡಬೇಕು, ಈಗಲೇ ಕೊಡಬಾರದು ಅಂತ ಸಂವಿಧಾನದಲ್ಲಿ ಬರೋದಿಲ್ಲ. ಅದು ಪಕ್ಷಕ್ಕೆ ಬಿಟ್ಟಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ನಾನು ಕೊಟ್ಟಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ನಡೆಸ್ತೇನೆ. ಈಗ CM ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಿರೋದ್ರಿಂದಾಗಿ ನಿಮಗೊಂದು ಆತ್ಮತೃಪ್ತಿ ಇದೆಯಾ ಸರ್? ಖಂಡಿತವಾಗಿ ರಾಜ್ಯಕ್ಕೆ ಒಂದು ಆಯವ್ಯಯ ಮಾಡುವಂಥ ಅವಕಾಶ, ಮುಖ್ಯಮಂತ್ರಿಗಳ ಜೊತೆಗೆ ಇಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಅದರ ಸದುಪಯೋಗವನ್ನು ನಾನು ಆಡಳಿತಕ್ಕೆ ಕೊಡ್ತಾ ಇದ್ದೇನೆ. ಈ ಹಿಂದೆ ಇತ್ತು ಇಲ್ವೋ ಸರ್, ಕಳೆದ 2 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ, ಮುಖ್ಯವಾಗಿ ಸಿದ್ದರಾಮಯ್ಯನವರ ಸ್ಥಾನ, ಮುಖ್ಯಮಂತ್ರಿ ಗಾದಿ ಕುರಿತಂತೆ. ಹಾಗಾಗಿ ಪೂರ್ಣಾವಧಿಯನ್ನು ಕಂಪ್ಲೀಟ್ ಮಾಡ್ತಾರಾ ಸಿದ್ದರಾಮಯ್ಯನವರು ಅಂತ? ಖಂಡಿತವಾಗಿ. ನೋಡಿ, 2023 ಮೇದಲ್ಲಿ ಜನ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ಗೆ ಕೊಟ್ಟು 138 ಸ್ಥಾನಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಶಾಸಕರು ಅವತ್ತು ಮತದಾನ ಆಯಿತು, ಯಾರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೆ ವೋಟಿಂಗ್ ಆಯಿತು. ಅತಿ ಹೆಚ್ಚು ಮತಗಳನ್ನು ಸಿದ್ದರಾಮಯ್ಯನವರು ಪಡೆದಿದ್ದಾರೆ. ಬ್ಯಾಲೆಟ್ ಆಯ್ತು ಅವತ್ತು, ಬ್ಯಾಲೆಟ್. ಅತಿ ಹೆಚ್ಚು ಮತಗಳನ್ನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಹೀಗಾಗಿ ಅವ್ರಿಗೆ ಸಂಪೂರ್ಣ ಶಾಸಕರ ಬೆಂಬಲ ಇದೆ. ಹೀಗಾಗಿ ಅದನ್ನು ನೋಡಿಕೊಂಡು ಪಕ್ಷದ ವರಿಷ್ಠ ಮಂಡಳಿ ಆಯ್ಕೆ ಮಾಡಲೇಬೇಕಾಗುತ್ತೆ ಸಿದ್ದರಾಮಯ್ಯನವರು. ಹೀಗಾಗಿ ಒಂದ್ಸಾರಿ ಆಯ್ಕೆ ಆದ್ಮೇಲೆ ಅವ್ರು 5 ವರ್ಷಕ್ಕೆ ಆಯ್ಕೆ ಆಗ್ತಾರೆ. ಆದ್ರೂ ಯಾರು ಸರ್, ಒಂದ್ಸತಿ ಒಬ್ರು ಡಿನ್ನರ್ ಕರೀತಾರೆ, ಇನ್ನೊಬ್ರು ಲಂಚ್ ಕರೀತಾರೆ, ಇನ್ನೊಬ್ರು ಖುಷಿಗಾಗಿ ಕರೀತಾರೆ. ಓಕೆ, ಈಗ ನಾನು ಮುಖ್ಯಮಂತ್ರಿ ಆಗಬಾರ್ದು ಅಂತಿದೀಯಾ? ಆಗ್ಬೋದಲ್ಲ, ಐ ಕ್ಯಾನ್ ಬಿ. ಯಾರು ಬೇಕಾದ್ರೂ ಆಗ್ಬೋದು, ಖಂಡಿತ, ಎನಿ ಟೈಮ್. ನಾನು ಆಗಬಾರ್ದು ಅಂತ ಏನಿಲ್ಲ, ನಿಜ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಆಗೋದು ಇರ್ಬೋದು, ಇನ್ನೊಬ್ರು ಆಗೋದು ಇರ್ಬೋದು, ನಾನು ಆಗೋದು ಇರ್ಬೋದು. ಎಲ್ಲ ಈ ತೀರ್ಮಾನ ಶಾಸಕರ ಒಂದು ವಿಚಾರದ ಮೇಲಿದೆ. ಆ ಶಾಸಕರ ವಿಚಾರದ ಮೇಲೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನ ಮಾಡುತ್ತೆ. ಹೀಗಾಗಿ ಆ ಸಂದರ್ಭ ಬಂದಿಲ್ಲ. ಸಿದ್ದರಾಮಯ್ಯನವರು ಕೆಳಗೆ ಇಳಿಯೋ ಪ್ರಶ್ನೆನೇ ಇಲ್ಲ. 5 ವರ್ಷ ಅಂದ್ರೆ ಮುಂದಿನ 3 ವರ್ಷ 2 ತಿಂಗಳು ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ. ಖಂಡಿತ ಸರ್. ಈಗ ನಿಮ್ಮ ರಾಜಕೀಯ ಅನುಭವ ನೋಡಿದ್ರೆ ಸುದೀರ್ಘವಾದದ್ದು, ಅದರ ಜೊತೆಗೆ ರಾಜಕೀಯ ಅನುಭವ, ಸೀನಿಯಾರಿಟಿ ನೋಡಿದಾಗ ಈಗ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಾದರೂ ಆಗಿದ್ದೀರಾ, ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ? ನಾನು KPCC ಅಧ್ಯಕ್ಷರ ಸ್ಥಾನಕ್ಕೆ ನಾನೇನು ಕೇಳಿಲ್ಲ, ನನಗೆ ಗೊತ್ತಿಲ್ಲ. ಈಗ ಪಕ್ಷದ ವರಿಷ್ಠ ಮಂಡಳಿ ಕೇಳಿದ್ರೆ ಯೋಚನೆ ಮಾಡ್ತೇನೆ. ಈಗ ಆ ಸ್ಥಾನ ಖಾಲಿ ಇಲ್ಲ. ಶಿವಕುಮಾರ್ ಅವರು ಇದ್ದಾರೆ, ನಡೀಲಿ. ಎಷ್ಟು ದಿವಸ ನಡೀತೆ? ಮೋಸ್ಟ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದ ಈ ಸದ್ಯಕ್ಕೆ ಶಿವಕುಮಾರ್ ಅವ್ರನ್ನ ಆ ಸ್ಥಾನದಿಂದ ಪಕ್ಷ ಕೆಳಗಿಳಿಸ್ಲಿಕ್ಕಿಲ್ಲ. ಯಾಕಂದ್ರೆ ಶಿವಕುಮಾರ್ ಒಬ್ಬ ಒಳ್ಳೆ ಸಂಘಟನೆಕಾರರು ಮತ್ತು ಅವ್ರಿಗೆ ಪಕ್ಷ ಹ್ಯಾಂಗ್ ನಡೆಸಬೇಕು ಅನ್ನೋದು ಬಹಳ ಅನುಭವ ಇದೆ. ಆಡಳಿತ ಜೊತೆ ಪಕ್ಷ ನಡೆಸ್ಬೇಕಂತ ಹೇಳಿ, ಹೀಗಾಗಿ ಅವರು ಸ್ವಲ್ಪ ಕಾಲ ಇನ್ನೂ ಮುಂದುವರಿಬಹುದು. ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರ ಕಡೆಗಣನೆ ಏನಾದರೂ ಆಗ್ತಾ ಇದೆಯಾ? ಕಡೆಗಣನೆ ಏನು ಆಗ್ತಾ ಇಲ್ಲ, ಏನು ಹಾಗೆ ನಾವು ಅನ್ಕೊಂಡಿಲ್ಲ. ಸಿದ್ದರಾಮಯ್ಯ ಎಲ್ಲರ ಜೊತೆಗೂ ಮುಖ್ಯಮಂತ್ರಿ ಮತ್ತು ಅವರು ಶಾಸಕಾಂಗ ಪಕ್ಷದ ನಾಯಕರು. ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್, ಈಸ್ ದಿ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ. ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತಾಡಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಸರಳವಾಗಿ ಎಲ್ಲರ ಜೊತೆಗೂ ಮಾತನಾಡ್ತಾರೆ. ಹೀಗಾಗಿ KPCC ಅಧ್ಯಕ್ಷರೇ ಆಗಲಿ, ಮುಖ್ಯಮಂತ್ರಿಗಳಾಗಲಿ ಎಲ್ಲರ ಜೊತೆಗೆ ಸರಳವಾಗಿ ಹೋಗ್ತಾ ಇರೋದ್ರಿಂದ ಎಲ್ಲ ಸರಿ ಇದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮವರು, ನಮ್ಮ ರಾಜ್ಯದವರು, ಅವರಿಗೆ ಆಡಳಿತದ ಅನುಭವದ ಜೊತೆಗೆ ಎಲ್ಲರ ಜೊತೆಗೂ ಹೇಗಿರ್ಬೇಕಂತ ಗೊತ್ತಿದೆ. ಹೀಗಾಗಿ ನಮ್ಮಲ್ಲಿ ಯಾವುದೇ ಸಮನ್ವಯದ ಕೊರತೆ ಇಲ್ಲ ಪಕ್ಷ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ ನಿಮ್ಮನ್ನ ಸಂಪುಟಕ್ಕೆ ತರುವ ಎಲ್ಲ ಪ್ರಯತ್ನದಲ್ಲಿದ್ದಾರೆ, ಅವ್ರಿಗೂ ಆ ಒಲವಿದೆ ಅನ್ನೋದು ಕಾಣುತ್ತೆ. ಬಟ್ ಏನೋ ಅಡ್ಡ ಬರ್ತಾ ಇದೆ ಸರ್? ಏನು ಅಡ್ಡ ಬಂದಿಲ್ಲ. ನಾನು ಮಂತ್ರಿ ಮಾಡ್ತೀನಿ ಅಂತಲೂ ಹೇಳಿಬಿಟ್ಟಿದ್ರು, ಮೆಸೇಜು ಬಂದಿತ್ತು, ನನಗೆ ಗೊತ್ತಿದೆ. ಹೌದು. ಆದರೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಒತ್ತಡ ಇರ್ತದೆ, ಬೇರೆ ಬೇರೆ ಎಲ್ಲೆಲ್ಲಿ ಯಾರನ್ನ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದಾಗ ಪಕ್ಷದ ವರಿಷ್ಠ ಮಂಡಳಿ
ನನ್ನ ಬದಲಾಗಿ ಬೇರೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಕೋನಕ್ಕೆ ರಾಜಕೀಯ ಕಾರಣಕ್ಕಾಗಿ ನನ್ನನ್ನು ಅವರು ಸ್ವಲ್ಪ ವೇಟ್ ಮಾಡಲಿಕ್ಕೆ ಹೇಳಿದ್ರು. ಅವಾಗೆಲ್ಲ ವೇಟ್ ಮಾಡ್ತಾ ಇದ್ದೀನಿ. ಅವಾಗೆಲ್ಲ ನಿಮ್ಗೆ ಅನ್ಸಲ್ವಾ ಸರ್, ಅಯ್ಯೋ ನನ್ನ ಈ ಅನುಭವ ಸರ್ಕಾರಕ್ಕೆ ಬೇಕಿಲ್ವಾ? ಸೊ ಅದಕ್ಕಾಗಿ ಇದನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠ ಮಂಡಳಿಯವರು ನೀವು ಒಪ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡಿ ನನಗೆ ಒಪ್ಪಿಸಿದಾರಲ್ಲ. ಮಂತ್ರಿ ಆದ್ರೆ ಕೆಲಸ ಮಾಡ್ತಾ ಅದೇ ತರ ಇದಕ್ಕೂ ಜವಾಬ್ದಾರಿ ಸ್ಥಾನ ಇದೆಯಲ್ಲ, ಕೆಲಸ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆಮೇಲೆ ಮಂತ್ರಿ ಆಗೋದು ಬಿಡೋದು ಸ್ವಲ್ಪ ಕಾಲ ನಿರ್ಧಾರ ಮಾಡುತ್ತೆ, ಅದಕ್ಕೆ ಕಾಯ್ಬೇಕಷ್ಟೇ. ಓಕೆ, ಕಾಂಗ್ರೆಸ್ ಅಂದಾಗ ಸರ್ ಇನ್ನೊಂದು ಚರ್ಚೆ, ಮೂಲ ಮತ್ತು ವಲಸಿಗ ಅಂತ ಏನದಿಲ್ಲ. ದಟ್ಸ್ ಆಲ್ ರಾಂಗ್. ಎಲ್ಲೋ very it's a minute. I don't think there is any difference. Okay. ನಾವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ವಿ, ಕಾಂಗ್ರೆಸ್ ಬಿಟ್ಟು ಹೋಗಿದ್ವಿ, ಮತ್ತೆ ಕಾಂಗ್ರೆಸ್ಸಿಗೆ ಬಂದ್ವಿ. ಈ ಥರದ ನಮಗೇನು ಆ ಥರದ ವಾತಾವರಣ ಕಂಡು ಬಂದಿಲ್ಲ. ಯಾಕೆ ಉದಾಹರಣೆಗೆ ಸಿದ್ದರಾಮಯ್ಯನೇ ನೋಡಿ, ಅತಿ ದೀರ್ಘವಾಗಿ ಅಧಿಕಾರವನ್ನು ಅನುಭವಿಸಿದವರು ಹಂಗೆ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ಸಿಗೆ ಬಂದು 10 ವರ್ಷ ಲೀಡರ್ ಆಫ್ ದ ಅಪೋಸಿಷನ್, ಈಗ 7 ವರ್ಷ ಮುಖ್ಯಮಂತ್ರಿ, ಇನ್ನು 3 ವರ್ಷ ಮುಖ್ಯಮಂತ್ರಿ, 10 ವರ್ಷ. ಹೀಗಾಗಿ ಇಲ್ಲೇನೋ ಅಂತ ಡಿಫ್ರೆನ್ಸ್ ಇಲ್ಲ. ರೈಟ್ ಸರ್. ಈಗ ಲಾಸ್ಟ್ ಎಲೆಕ್ಷನ್ ನೆನಪಿಸ್ಕೊಳ್ಳೋದಾದ್ರೆ ನಾನು ಆಗಲೇ 3 ವಿಚಾರ ಹೇಳ್ತಿದ್ದೆ. ಸರ್ವ ಜನಾಂಗದ ಶಾಂತಿಯೋದು, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಇದು ಜನಪರ ಸರ್ಕಾರ, ನಿಮ್ಮ ಸರ್ಕಾರ, ನಿಮ್ಮದೊಂದು ಪಕ್ಷ ಅಧಿಕಾರಕ್ಕೆ ಬರಬೇಕು, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರಿ. ಈ 2 ವರ್ಷದಲ್ಲಿ ಅವೇ ಚರ್ಚೆ ಆಗ್ತವೆ ಅಂತ ನಾವು ಅಂದ್ಕೊಂಡಿದ್ವಿ. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಇದ್ರ ಜೊತೆಗೆ ಅದೇನೋ ರನ್ಯಾರಾವ್, ಚಿನ್ನ, ಈ ಥರದ್ದು ಒಂದಷ್ಟು ಮಾತು ಕೇಳಿ ಬರ್ತಾ ಇದೆಯಲ್ಲ ಸರ್. ಅರ್ಥ ಮಾಡ್ಕೋಬೇಕು, ಈ ರನ್ಯಾರಾವ್ ಕೇಸ್ಗೂ ನಮ್ಮ ಸರ್ಕಾರಕ್ಕೂ ಏನ್ ಸಂಬಂಧ, ಅಥವಾ ಕೇಂದ್ರ ಸರ್ಕಾರಕ್ಕೂ ಏನ್ ಸಂಬಂಧ? ಅವರು ಕಳ್ಳ ಸಾಗಾಣಿಕೆದಾರರು, ಇದು ಸರ್ಕಾರಕ್ಕೆ ಸಂಬಂಧಿಸಿದ್ದಲ್ಲ. ಇದು ಸರ್ಕಾರದ ಹಣನೂ ಅಲ್ಲ. ಎಲ್ಲೋ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮಾಡೋದು ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ಸರ್ಕಾರದ ಹಣನೂ ಅದರಲ್ಲಿಲ್ಲ, ಸಾರ್ವಜನಿಕರ ಹಣನೂ ಇಲ್ಲ, ಅದು ವೈಯಕ್ತಿಕವಾದಂತ ವಿಚಾರ. ಅವರು ಸಿಕ್ ಬಿದ್ದಿದ್ದಾರೆ, ಕಾನೂನು ತನ್ನ ಕ್ರಮ ತೆಗೆದುಕೊಳ್ತಾ ಇದೆ. ಇನ್ನು ಉಳಿದಂತೆ ಈ ವಾಲ್ಮೀಕಿ ಹಗರಣ ಇವೆಲ್ಲ ಹಗರಣ, ಎಸ್ ಐ ಡೂ ಅಗ್ರಿ, ಕೆಲವು ಲೋಪದೋಷಗಳು ಆಗಿದ್ದಾವೆ. ಭ್ರಷ್ಟಾಚಾರ ಅನ್ನೋದಕ್ಕಿಂತ ಈ ಅಧಿಕಾರಿಗಳೇ ಅದರಲ್ಲಿ ಶಾಮೀಲಾಗಿದ್ದಾರೆ. ಈಗಾಗಲೇ ಅದನ್ನ ಕ್ರಿಮಿನಲ್ ಕೇಸ್ ಬುಕ್ ಆಗಿದೆ, ಹಣ ರಿಕವರಿ ಆಗಿದೆ, ಬಹುತೇಕ 99% ಹಣ ರಿಕವರಿ ಆಗಿದೆ. ಈ ತರ ಆಗಬಾರ್ದು ಅನ್ನೋಕ್ಕೆ ಈಗ ಹೊಸ ಕಾಯ್ದೆಗಳನ್ನ ಮಾಡಿಬಿಟ್ಟಿದ್ದೇವೆ. ಹಣಕಾಸನ್ನ ಕಟ್ಟುನಿಟ್ಟಾಗಿ, ಎಸ್ಪೆಷಲಿ ಈ ನಿಗಮ ಮಂಡಳಿಗಳು ಇನ್ಮೇಲೆ ಸರ್ಕಾರದ ಅನುಮತಿ ಇಲ್ಲದೆ ಹಣ ವಿಡ್ರಾ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇವೆಲ್ಲ ಸಣ್ಣ ಪುಟ್ಟ ಆಗ್ತಾ ಇರ್ತದೆ, ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಇದ್ದೇ ಇರ್ತದೆ, ಅದು ಸರಿಪಡಿಸ್ಕೊಂಡು ಹೋಗ್ತೇವೆ ಕಾಲಕ್ಕೆ. ಸಂಪುಟ ವಿಸ್ತರಣೆ ಬಗ್ಗೆ ಏನು ಕ್ಲೂ ಸರ್? ನನಗನ್ಸಬಿಟ್ಟು ಈಗ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ ಮೇದಲ್ಲಿ, ಅದಾದ್ಮೇಲೆ ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಜಾತಿ ಗಣತಿ ವಿಚಾರವಾಗಿ ಇನ್ನೂ ಕೂಡ ಗೊಂದಲ ಇದೆ ಸರ್? ಗೊಂದಲ ಏನಿಲ್ಲ, ಪಕ್ಷದಲ್ಲಿ ನಾವು ಪಕ್ಷನೇ ತೀರ್ಮಾನ ಮಾಡಿದೆ, ಈ ಎಲ್ಲ ಜನಾಂಗದ ಶೈಕ್ಷಣಿಕ ಮತ್ತು ಆರ್ಥಿಕ ವಿಚಾರಗಳನ್ನ, ಸಾಮಾಜಿಕ ಸ್ಥಿತಿಗತಿಯನ್ನು ತೆಗೆದುಕೊಂಡಂತ ಸರ್ವೆ ಅದು, ಜಾತಿ ಗಣತಿ ಅಲ್ಲ ಅದು. ನಿಜ, ಎಲ್ಲರೂ ಜಾತಿ ಜಾತಿ ಅಂತಾರೆ. ಎಲ್ಲ ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಮತ್ತು ಆರ್ಥಿಕ ಸ್ಥಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಮಾಡಿತ್ತು. ಅದರಲ್ಲಿ ಜಾತಿ ಒಂದು ಕಾಲಮ್ ಇರುತ್ತೆ ಅಷ್ಟೇ, ಅದು ಆಗಬೇಕು ನನ್ನ ಪ್ರಕಾರ. ಇಲ್ಲದ್ರೆ ಏನಾಗಿದೆ, ಸುಮ್ಮನೆ ನಾವು ಅವರು ಆ ಜನಾಂಗದವರು ಇಷ್ಟಿದ್ದಾರೆ, ಈ ಜನಾಂಗದವರು ಇಷ್ಟಿದ್ದಾರೆ, ಇದೆ ಅಂತ ಹೇಳ್ತೀವಲ್ಲ, ಅದು ತಪ್ಪಿ ಹೋಗುತ್ತೆ. ಮತ್ತು ಒಕ್ಕಲಿಗರು, ಲಿಂಗಾಯತರು ಅಥವಾ ಮೇಲ್ಜಾತಿಯವರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಅದರಿಂದ ನಮಗೇನು ನುಕ್ಸಾನ ಆಗಲ್ಲ, ಯಾವ ಜಾತಿಗೂ ನುಕ್ಸಾನ ಏನಾಗೋದಿಲ್ಲ. ಆಮೇಲೆ ಅದರಲ್ಲಿ ತಪ್ಪಿದ್ರೆ ಇಡೀ ಪ್ರತಿಯೊಂದು ಕುಟುಂಬದ ಮಾಹಿತಿ ಅಲ್ಲಿ ಇದೆ, ನೀವು ಕೇಳಿದ್ರೆ ಕೊಟ್ಟು ಬಿಡ್ತಾರೆ. ಅದ್ರಲ್ಲಿ ಏನು ಮಿಸ್ಟೇಕ್ ಆಗಿದ್ರೆ ತಿದ್ಕೊಡುವಂತ ಅವಕಾಶ ಮಾಡಿಕೊಡ್ತಾರೆ. ನೀವು ಜನನೇ ತಿದ್ಕೊಟ್ಬಿಟ್ರೆ ಅಲ್ಟಿಮೇಟ್ಲಿ ಒಂದು 6 ತಿಂಗಳಾದ್ಮೇಲೆ ಫೈನಲ್ ಇದನ್ನ ಮಾಡಿಕೊಡ್ಬೋದಲ್ಲ. ಹೀಗಾಗಿ ಅದರಿಂದ ಏನು ಯಾರಿಗೂ ನುಕ್ಸಾನ ಆಗಲ್ಲ. ಓಕೆ ಸರ್, ಇನ್ನು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಪ್ರಶ್ನೆಯನ್ನು ಕೇಳಲೇಬೇಕು. ಒಬ್ಬರು ಒಪ್ಪಂದ ಆಗಿದೆ ಅಂತಾರೆ, ಇನ್ನೊಬ್ರು ಅಂಥದ್ದೇನು ಒಪ್ಪಂದ ಆಗಿಲ್ಲ ಅಂತಾರೆ. ಆ 50-50 ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೀತಿರೋದ್ರಿಂದಾಗಿ ಅಲ್ಲ, ಒಂದೇನಾದ್ರೂ ಕಾಲಮಿತಿ ಅಂತ ಏನಾದ್ರು ಹಾಕೊಂಡಿದ್ದಾರೆ? ನಾನು ಹೇಳ್ತೇನೆ, ಇದೆಲ್ಲ ಊಹಾಪೋಹ. ಎಲ್ಲಿ ಆಗಿದೆ, ಅಗ್ರಿಮೆಂಟ್ ಆಗಿದೆಯಾ, ಬಾಂಡ್ ಬರ್ಕೊಟ್ಟಿದ್ದಾರಾ? ಆ ಥರದ ಯಾವುದೇ ಒಪ್ಪಂದಗಳು ಪಕ್ಷದಲ್ಲಿ ಆಗಿಲ್ಲ ಅನ್ನೋದು ನಮ್ಗೆ ಗೊತ್ತು. ಮತ್ತು ಆ ಚರ್ಚೆ ನಮಗೇನು ಗೊತ್ತಿಲ್ಲ. ಆ ಥರ ಆಗಿದ್ರೆ ಗೊತ್ತಾಗೇ ಆಗ್ತಾ ಇತ್ತು. ನನ್ನ ಪ್ರಕಾರ ಸಿದ್ದರಾಮಯ್ಯ ವಿಲ್ ಬಿ 5 years ಚೀಫ್ ಮಿನಿಸ್ಟರ್, ಅನ್ಲೆಸ್ ಶಾಸಕರು ಅವ್ರನ್ನ
ನೀವು ಶಾಸಕಾಂಗ ಪಕ್ಷದಿಂದ ಕೆಳಗಿಳಿರಿ ಅಂತ ಹೇಳಿದಾಗ ಮಾತ್ರ ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತದೆ. ಇಲ್ಲದೇ ಇದ್ರೆ ವಿಲ್ ಬಿ ಕಂಟಿನ್ಯೂಸ್ಲಿ ವಿಲ್ ಬಿ ದೇರ್ 5 years. ಈ ಅವಧಿ ಕೊನೆಯ ಅವಧಿ ಅಂತ ಅನ್ಕೊಳ್ಬೋದಾ ಮುಂದಿನ ಚುನಾವಣೆ ಸಿದ್ದರಾಮಯ್ಯನವ್ರದ್ದು? ನಾನು ಹೆಂಗೆ ಹೇಳಿ, ಅವರು ನಾನು ನಿಂತ್ಕೊಳ್ಳೋದಿಲ್ಲ ಮುಂದಿನ ಚುನಾವಣೆ ಅಂತ ಹೇಳ್ತಿದ್ದಾರೆ. ಅವ್ರು ನಿಂತ್ಕೊಳ್ಳದೆ ಇದ್ರೆ ಖಂಡಿತವಾಗಿ ಅವ್ರಿಗೆ ರಾಜಕೀಯವಾಗಿ ಅವ್ರಿಗೆ ವಯಸ್ಸು ಕಾರಣ ಇದೆಯಲ್ಲ. ಈಸ್ ಗೋಯಿಂಗ್ ಟು ಬಿ 81, 82 ಇನ್ 3 years ಅಲ್ಲಿ. ಇನ್ನು 3 years ಅಲ್ಲಿ ಅವ್ರು ವಿಲ್ ಬಿ 82+. ಅವರು ಆರೋಗ್ಯ ಎಲ್ಲ ವಿಚಾರ ಮಾಡ್ತಾರೆ ಖಂಡಿತ ಸಿದ್ದರಾಮಯ್ಯ. ಸರ್, ಕೆಲವೊಬ್ಬ ನಿಮ್ಮ ನಾಯಕರು, ನಿಮ್ಮದೇ ಪಕ್ಷದವರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋದನ್ನ ಮಾಧ್ಯಮದ ಮೈಕ್ ಮುಂದೆ ಹೇಳ್ತಿದ್ದಾರೆ, ಅಂಥವ್ರಿಗೆ ನಿಮ್ಮ ಸಲಹೆ? ಹೇಳಿ, ಮುಕ್ತವಾಗಿ ಮಾತಾಡ್ತಾರೆ, ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದ ಹಾಗೆ, ಪಕ್ಷಕ್ಕೆ ಅದರಿಂದ ಯಾವುದೇ ಹಾನಿ ಆಗದ ಹಾಗೆ ಮಾತಾಡಿದ್ರೆ ತಪ್ಪೇನಿಲ್ಲ. ಓಕೆ, ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಜೆಟ್ ಇರ್ಬೋದು, ಗ್ಯಾರಂಟಿ ಇರ್ಬೋದು, ರಾಜ್ಯದ ಆರ್ಥಿಕತೆ ಇರ್ಬೋದು ಮತ್ತು ನಿಮ್ಮ ಕಾಂಗ್ರೆಸ್ನ ಪಕ್ಷ, ಅಲ್ಲಿನ ಆಡಳಿತ ಇರ್ಬೋದು, ಸರ್ಕಾರ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯದ ಆರ್ಥಿಕ ಸ್ಥಿತಿಯಿಂದ ಹಿಡಿದು ಪಕ್ಷ ಅಂದಾಗ ಇರುವಂಥ ಶಿಸ್ತಿರಬಹುದು ಮತ್ತು ಪಕ್ಷದ ನಾಯಕರ ಚಟುವಟಿಕೆ ಯಾವ ರೀತಿ ಜನರನ್ನು ಮುಂದಕ್ಕೆ ತರುವಂಥ ನಿಟ್ಟಿನಲ್ಲಿದೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.